ಅಂತ ಮಾನ್ಯರ ಪಠ್ಯಗಳನ್ನೆಲ್ಲ ಕತ್ತಿ ಬಿಸಾಕಿ ಇವರು ದೇಶದ್ರೋಹಿಗಳ ಪಠ್ಯದಲ್ಲಿ ಅದನ್ನೆಲ್ಲ ಸೇರಿಸಿದ್ದು ಅದು ಸಣ್ಣ ಒಂದು ಉದಾಹರಣೆ ಅಷ್ಟೇ. ಬರ್ತಾರೆ ಈ ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ, ಹಾಗೆ ಪುಂಡ್ರು ಬಂದು ಇವನೇನೋ ಇಲ್ಲಿ ಕೂತಿದ್ದಾನೆ, ಇವನು ರಾಮನ ವೇಷ ಹಾಕೊಂಡಿದ್ದಾನೆ, ಇವನು ಮೋಸ್ಟ್ಲಿ ರಾಮನ ವೇಷ ಹಾಕೊಂಡು ಭಿಕ್ಷೆ ಬಿಡ್ತಾರಲ್ಲ ಅವ್ನು ಇರ್ಬೇಕು ಇವನು ಅಂದ್ಕೊಂಡು, ಏನಪ್ಪ ಹೊಟ್ಟೆ ಹಸಿತಿದ್ಯಾ ನಿಮಗೆ, ಪಾನಕ ಕೊಡ್ತೀನಿ, ಜೈ ಶ್ರೀರಾಮನ್ ಅಂತ. ರಾಮನಿಗನೇ ಜೈ ಶ್ರೀರಾಮನ್ ಅಂತಾರೆ. 2014 ನಂತರ ಭಾರತದ ನಾಲಿಗೆಯಲ್ಲಿ ವಿಷಯವನ್ನು ತುಂಬಿದಂಥ ಬೆಳೆಗಳು ವಿದೇಶದಿಂದ ಬಂದಿತ್ತು. ಯಾಕಂದ್ರೆ ಭಾರತ ಅಂದ್ರೆ ಬಡ ದೇಶ, ನಿರ್ಗತಿಕರು, ತಿನ್ನ ಗತಿ ಇಲ್ಲ, ಈ ತರ ಅನ್ಕೊಂಡಿರ್ತಾರೆ. ಅವಳು ಬಂದಾಗ ಆಶ್ಚರ್ಯ ಆಗ್ಬಿಡುತ್ತೆ. ಚಿನ್ನದ ರಸ್ತೆಗಳು, ಬುಲೆಟ್ ಟ್ರೈನ್ಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಲರ್. ನಿಮಗೆ ರೂಪಾಯಿ ಬೆಲೆ ಎಷ್ಟು ಏರ್ಬಿಟ್ಟಿದೆ ಅಂತಂದ್ರೆ ಅವ್ರ ಡಾಲರ್ ಲೆಕ್ಕನೇ ಇಲ್ಲ. ಈ ತುತ್ತೂರಿ ಕುಮಾರಿ ಮತ್ತೆ ಬಕೆಟ್ ಸ್ವಾಮಿ ಏನಿದೆ ಇದೆಲ್ಲ ನಮ್ಮ ಮೀಡಿಯಾಗಳು ಬುಡಕ್ಕೆ ಬಂದಂಗಿದ್ದಾರೆ ಇದರಲ್ಲಿ. ಅಲ್ಲ, ಅದು ಇದು ಕಣ್ಣೆದುರುಗಡೆ ಇರೋದಲ್ಲ, ನಾನು ಬುಡಕ್ ಬರೋದೇನಿಲ್ಲ, ಕಣ್ಣೆದುರುಗಡೆ ಇದೆಯಲ್ಲ. ನಿಮ್ಗೆ ಸ್ವಿಸ್ ಬ್ಯಾಂಕ್ ಅಲ್ಲಿರ ಕಪ್ಪು ಹಣನ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಈಗ 10 ವರ್ಷದಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಕಪ್ಪು ಹಣ ನಿಮ್ಗೆ ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಜಾಸ್ತಿ ಆಗಿದೆ. ಹೌದು, 222% ಜಾಸ್ತಿ ಆಗಿದೆ. ಪುಸ್ತಕದಾದ್ಯಂತ 34 ಈ ತರದ ಒಂದು ಅವಾಂತರಗಳ ಬಗ್ಗೆ ಬರೆದಿದ್ರಿ. ನಡೆದ ಘಟನೆಗಳನ್ನ ನೀವು ವಿಡಂಬನಾತ್ಮಕವಾಗಿ ಇದು ಮಾಡಿದ್ರಿ, ನಿಮ್ಗೆ ಅಡ್ಡಿ ಇಲ್ಲ. ಆದ್ರೆ ನಿಮ್ಗೆ ಒಂದು ಇದರಲ್ಲಿ ಕಾಂಗ್ರೆಸ್ ಅದು ಕಾಣೋದೇ ಇಲ್ಲಲ್ಲ. ನೀವು ಬರೀ ಬಿಜೆಪಿನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ? ನಮ್ಮ ಸಾಮ್ರಾಟರನ್ನ ಯಾಕೆ, ಚೌಕಿದಾರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ? ಎಲ್ಲ ಈ ಹಿಂದುತ್ವ ಏನು ಕೋಮುವಾದ ವಿರೋಧಿ ನೆಲೆಯಲ್ಲಿ ಇದೆಯಲ್ಲ. ಒಂದು ಬಹುಸಂಖ್ಯಾತ ಧರ್ಮವನ್ನು ನೀವು ಭಾಳ ಚೆನ್ನಾಗಿ ವಿಡಂಬನೆ ಮಾಡ್ಕೊಂಡಿದ್ದೀರಿ. ನಿಮಗೆ ಇದರಲ್ಲಿ ಎಲ್ಲೂ ಕೂಡ ನಿಮಗೆ ಮುಸ್ಲಿಮರದ್ದು ಅಥವಾ ಕ್ರಿಶ್ಚಿಯನ್ರದ್ದು ನಿಮ್ಗೆ ಅವ್ರದ್ದೇನು ತಪ್ಪೇ ಕಾಣಲ್ವಾ ನಿಮ್ಮಲ್ಲಿ? ಪ್ರಿಯ ವೀಕ್ಷಕರೇ ನಮಸ್ಕಾರ. ಪೀಪಲ್ ಟಿವಿಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತುಂಬ ವಿಶೇಷವಾದ ಒಬ್ಬ ಹಿರಿಯ ಲೇಖಕರು, ಕಥೆಗಾರರು, ಕವಿಗಳು ಇದ್ದಾರೆ. ಅವರು ಚಂದ್ರಪ್ರಭಾ ಕಠಾರಿ ಅಂತ. ನಾವು ನಮ್ಮ ಪೀಪಲ್ ಟಿವಿಯಲ್ಲಿ ಕಳೆದ 10 ವರ್ಷದ ಮೋದಿ ಆಡಳಿತದ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ತುಂಬ ಪ್ರೀತಿಯಿಂದ ಮೆಚ್ಚುಗೆಯಿಂದ ಅದನ್ನೆಲ್ಲ ನೋಡಿ ಇಷ್ಟಪಟ್ಟು ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಿ. ಆದರೆ ಶ್ರೀಯುತ ಈ ಚಂದ್ರಪ್ರಭಾ ಕಠಾರಿಯವರು ಮೋದಿ ಆಡಳಿತದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕಳೆದ ಕಾಂಗ್ರೆಸ್ಗಿಂತ ಮುಂಚೆ BJP ಸರ್ಕಾರ ಇತ್ತಲ್ಲ ರಾಜ್ಯದಲ್ಲಿ, ಆ 5 ವರ್ಷದಲ್ಲಿ ನಡೆದ ಅಪಸವ್ಯಗಳು, ಅದರಲ್ಲೂ ಬೊಮ್ಮಾಯಿ ಕಾಲದ ಅಪಸವ್ಯಗಳು, ಒಂದು ಅವರ ಅವಾಂತರಗಳು ಮಾಡಿದ್ರಲ್ಲ ಆಡಳಿತದಲ್ಲಿ, ಒಂದು ಹಿಂದೂ ರಾಷ್ಟ್ರದ ಕಲ್ಪನೆಯಲ್ಲಿ ಹೊಸ ಉತ್ಸಾಹದಲ್ಲಿ ಮುನ್ನುಗ್ಗಿ ಕೆಲವು ಅವಾಂತರಗಳ ಅಪಸವ್ಯಗಳನ್ನ ಮೇಲೆ ಹಾಕ್ಕೊಂಡು ರಾಜ್ಯದಲ್ಲೆಲ್ಲ ಕೋಲಾಹಲಗಳನ್ನ ಮಾಡಿದರು. ಅಂಥವುಗಳು ನೂರಾರು ಮಾಡಿದ್ದಾರೆ. ಅದರಲ್ಲಿ ಈ ಲೇಖಕರು ಒಂದು 34 ಗುರುತಿಸಿ ಅವುಗಳನ್ನು ವಿಡಂಬನಾತ್ಮಕ ಬರಹಗಳನ್ನಾಗಿ ಮಾಡಿದ್ದಾರೆ. ಒಂದು ರೀತಿ ಅವುಗಳು ಚಂದದ ಕಥೆ ರೀತಿ ಓದಿಸ್ಕೊಂಡು ಹೋಗ್ತವೆ. ನೀವು ಅವುಗಳನ್ನೆಲ್ಲ ಪೇಪರ್ಗಳಲ್ಲಿ ಒಂದು ವರದಿಯಾಗಿ, ಚಿಕ್ಕ ವರದಿಯಾಗಿ ನೋಡಿರ್ತೀರಿ. ಆದರೆ ಆ ವರದಿನ ಒಬ್ಬ ಲೇಖಕ, ಒಂದು ಸಟೈರ್ ಮನಸ್ಥಿತಿಯ, ಒಂದು ವಿಡಂಬನಾತ್ಮಕ ಗುಣವಿರುವ ಲೇಖಕ ಅವುಗಳನ್ನ ಹೇಗೆ ನೋಡ್ತಾನೆ, ಅವುಗಳನ್ನ ತನ್ನ ಕಥೆಯಾಗಿ ಹೇಗೆ ನೋಡ್ತಾನೆ, ಆ ವರದಿಯ ಹಿಂದಿರುವ ಜೀವಗಳು, ಮನುಷ್ಯರು ಎಷ್ಟೆಲ್ಲ ಕಷ್ಟಪಟ್ಟರು, ಎಷ್ಟೆಲ್ಲ ನೋವನ್ನುಂಡ್ರು, ಅವುಗಳನ್ನು ಇಂಥ ಅಪಸವ್ಯಗಳ ಅವಾಂತರಗಳ ಬಗ್ಗೆ ಶ್ರೀಯುತ ಚಂದ್ರಪ್ರಭಾ ಕಠಾರಿಯವರು ಒಂದು ಪುಸ್ತಕವನ್ನು ತಂದಿದ್ದಾರೆ. ಆ ಪುಸ್ತಕದ ಬಗ್ಗೆ ಇವತ್ತು ನಾವು ಮಾತುಕತೆ ಆಡೋಣ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಹಾಂ ಸರ್, ಪುಸ್ತಕದ ಹೆಸರು ಕಠಾರಿ ಅಂಚಿನ ನಡಿಗೆ. ಇದು ಎಲ್ಲರೂ ಕಥೆಗಾರರೆಲ್ಲ ಅವ್ರ ಪಾಡಿಗೆ ಅವ್ರ ಕತೆ ಬರ್ಕೊಂಡು ಆರಾಮಾಗಿ ಇದ್ಬಿಟ್ಟಿರ್ತಾರೆ. ನೀವು ಕತೆ ಬರೋದ್ರ ಜೊತೆಗೆ ಈ ಥರ ರಾಜಕೀಯ ವಿಡಂಬನೆ ಮಾಡೋದು ಇದೆಯಲ್ಲ, ನಿಮ್ಗೆ ಇದು ಬೇಕಿತ್ತ ಅಂತ? ಬೇಕಿತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಾಡಲ್ಲಿ ಬಂದ ಹಿರಿಯರು, ನಮ್ಮ ಹಿರಿಯರಿದ್ದಾರೆ. ಅದು ಲಂಕೇಶ್ ಆಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಇವರೆಲ್ಲ ನಮಗೆ ಮಾರ್ಗದರ್ಶಿ ಆಗಿದ್ದಾರೆ. ಸೊ ಅವರ ಬರಹಗಳು ಮತ್ತು ಆ ಕಾಲಘಟ್ಟದಲ್ಲಿ ನಾವು ಯುವಕರಾಗಿದ್ದಾಗ ಪ್ರಭಾವಿಸಿದ ಘಟನೆಗಳು ನಮ್ಮ ಮನಸ್ಸಲ್ಲಿ ಬಂದಿದೆ. ಸೊ ಹಾಗಾಗಿ ನೀವು ಲಂಕೇಶ್ ಪತ್ರಿಕೆ ಆ ಕಾಲಘಟ್ಟದಲ್ಲಿ ಓದಿದ್ದಾಗಿದ್ದರೆ ವಿಡಂಬನಾತ್ಮಕ ಬರಹಗಳು ಬಹಳ ನೇರವಾಗಿ, ಸ್ಪಷ್ಟವಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತಿದ್ವು. ಅವರೇ ಖುದ್ದು ಅವರ ಬಮ್ ಗುಮ್ ಅಂತ ಒಂದು ಪಾತ್ರಗಳನ್ನೇ ಸೃಷ್ಟಿಸಿ, ಹೌದು, ಹೊಸ ಮಾದರಿಯನ್ನೇ ಪತ್ರಿಕೋದ್ಯಮದಲ್ಲಿ. ಹೌದು, ಅದನ್ನು ನನ್ನ ಈ ಪುಸ್ತಕದಲ್ಲಿ ಬಿಳಿಮಲೆಯವರು ಅದನ್ನು ನೆನೆಸ್ಕೊಂಡಿದ್ದಾರೆ. ಅವ್ರ ಬೆನ್ನುಡಿಯಲ್ಲಿ ನೆನೆಸ್ಕೊಂಡಿದ್ದಾರೆ. ಹೌದು. ಅಂದರೆ ಈ ತರಹ ವರ್ತಮಾನದ ಬಿಕ್ಕಟ್ಟುಗಳಿಗೆ ಕನ್ನಡಿ ಹಿಡಿಯುವಂಥದ್ದು ಒಬ್ಬ ಲೇಖಕನ ಕರ್ತವ್ಯ ಅಂತ ನೀವು ಹೇಳಕ್ ಬಯಸ್ತೀರಿ? ಖಂಡಿತ ಹೌದು. ಯಾಕೆಂದ್ರೆ ನೋಡಿ, ನನ್ನ ಇದು ನನಗಾಗೆ ಉದ್ಭವ ಆಗಿದ್ದಲ್ಲ, ಅದು ನನ್ನ ಮಾನಸಿಕ ನನ್ನಲ್ಲಿ ಇರುವಂಥದ್ದು. ನನ್ನ ಹಿರಿಯರು ನನಗೆ
ನನ್ನ ಈಗ ಲಂಕೇಶ್ ಉದಾಹರಣೆ ಕೊಡ್ತಾನೆ ಆ ಥರ ನನ್ನ ಇದರಲ್ಲಿ ಇರುವಂಥದ್ದು. ಸೊ ಅದನ್ನು ಸ್ಫೂರ್ತಿ ಅದು ನನ್ನ ತಲೆಯಲ್ಲಿ ಇದ್ದಿದೆ ಅದು. ಇದು ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋ ಪಾತ್ರಗಳೆಲ್ಲ ಏನಾಗಿದೆ ಅಂದರೆ ಅದೇ ಸ್ಫೂರ್ತಿ ಅದು. ಸೊ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿ ಆಗ್ತಿರ್ಬೋದು, ಅದಕ್ಕೆ ಒಬ್ಬ ಲೇಖಕನಾಗಿ ಸಾಮಾನ್ಯರ ನೋವನ್ನು ನಾವು ಸ್ಪಂದಿಸ್ತಿದ್ರೆ ನಾವು ಲೇಖಕರಂತ ಯಾಕಾದ್ರೂ ಕರ್ಕೋದು. ಹೌದು ಹೌದು ಹೌದು. ನಾವು ಬರೀ ರೊಮ್ಯಾಂಟಿಕ್ ಆಗಿ ಬರೀತಾ ಕಥೆಗಳನ್ನ ರೊಮ್ಯಾಂಟಿಕ್ ಆಗಿ ಹೇಳ್ತಾ ಹೋದರೆ ಈಗ ಜನರ ನೋವುಗಳಿಗೆ ನಾವು ಸ್ಪಂದಿಸ್ತಿಲ್ಲ ಅಂದರೆ ಅದು ಲೇಖಕನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ನಾನು ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಅದು ತುಂಬ ನೋವು ತರುವಂಥ ವಿಷಯ. ಅದು ನಾನು ಲೇಖನದ ಮೂಲಕನೇ ಹೇಳಬೇಕು ಅಂತ ನನ್ನ ಇಷ್ಟ. ಆದರೆ ಅದನ್ನು ಹೇಳುವಾಗ ಕೂಡ ನೀವು ವಿಡಂಬನಾತ್ಮಕ ಅಂತ ಹೇಳಿದ್ರಲ್ಲ, ಅದು ನಾನು ಹಿನ್ನೆಲೆ ನನಗೆ ಪ್ರಭಾವಿಸಿದ ಯಾರು ವ್ಯಕ್ತಿಗಳು ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಅದು BJP ಗೌರ್ಮೆಂಟ್ ಅದು ಕೇಂದ್ರದಲ್ಲೇ 2014 ಆಗಿರ್ಬೋದು, ತದನಂತರ ಇಲ್ಲಿವರೆಗೂ ಕೂಡ ಅಂದರೆ ಲಾಸ್ಟ್ BJP ಗೌರ್ಮೆಂಟ್ ಆಗಿದ್ದಿರ್ಬೋದು, ಅದೇ ಕೊನೆಯ 5 ವರ್ಷಗಳಲ್ಲೂ ಕೂಡ ಭಾಳ ಅತಂತ್ರ ಸ್ಥಿತಿಯಲ್ಲೇ BJP ಸರ್ಕಾರಗಳಿದ್ದಿದ್ದು. ಅದರಲ್ಲೂ ಕೊನೆಯ 2 ವರ್ಷಗಳು ಬಸವರಾಜ ಬೊಮ್ಮಾಯಿ ಅವರು ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ ಮುಖ್ಯಮಂತ್ರಿಯಾಗಿ ಬಂದ ಕಾಲಘಟ್ಟದಲ್ಲಿ ಅವರ ತಂದೆಯ ಒಂದು ಗುಣಗಳೇನಿತ್ತು ಅದನ್ನು ಅವ್ರು ಮರ್ತರು ಅಂತ ಕಾಣಿಸುತ್ತೆ. ಅವರು ಆ್ಯಕ್ಚುಲಿ ಪೂರ್ವಾಶ್ರಮದಿಂದ ಬಂದವರೇನಲ್ಲ. ಹೌದು. ಅವ್ರಿಗೆ ಯಾವ ಆ ಥರ ನಿಮ್ಮ RS ಹಿನ್ನೆಲೆ ಏನಿಲ್ಲ ಅವ್ರಿಗೆ. ಹೌದು. ಆದರೆ ಅವರು ಸಡನ್ ಆಗಿ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಮೆಚ್ಚಿಸ್ಬೇಕಾಗಿರೋ ಒಂದು ಅನಿವಾರ್ಯತೆ ಬಂತೋ ಏನೋ ಗೊತ್ತಿಲ್ಲ. ಬಹಳ ತ್ವರಿತಗತಿಯಲ್ಲಿ ಅವರು ಈ RSS ಸಿದ್ಧಾಂತಗಳನ್ನು ಮತ್ತು ಸನಾತನ ಧರ್ಮ ಅಂತ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮೈಗೂಡಿಸ್ಕೊಂಡವ್ರಂಗೆ ಆ ಥರದಲ್ಲಿ ಅವರು ಬಹಳಷ್ಟು ಅಪಸವ್ಯ ಮತ್ತು ಅವಾಂತರಗಳನ್ನು ಕರ್ನಾಟಕದಲ್ಲಿ ಸೃಷ್ಟಿಸ್ಬಿಟ್ರು. ಅದು ಬಹಳ ನೋವಿನ ನನ್ನ ನಾಲೆಡ್ಜ್ಗೆ. ಈ ಅವಾಂತರಗಳ ಬಗ್ಗೆ ಆಮೇಲೆ ಬರೋಣ. ನೀವು ಅದಕ್ಕೂ ಮೊದಲು ನೀವು ಒಬ್ಬ ವೃತ್ತಿಯಿಂದ ಒಬ್ಬ ಇಂಜಿನಿಯರ್. ಹೌದು, ನಾನು ಸಿವಿಲ್ ಇಂಜಿನಿಯರ್. ಜೊತೆಗೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಬೆಂಗಳೂರು ಕನ್ನಡ ತಮಗೆಲ್ಲ ಗೊತ್ತಿರುವಂಥದ್ದು ತುಂಬಾ ಕಲಬೆರಕೆಯ ಕನ್ನಡ. ನೀವು ಈ ಥರ ನಿಮ್ಮ ಪುಸ್ತಕ ಓದಿದ್ರೆ, ಕಥೆಗಳು ಓದಿದ್ರೆ ಬಹಳ ಶುದ್ಧವಾದ ಕನ್ನಡ ಬಳಸ್ತೀರಿ. ಇದು ಹೇಗೆ ಈ ಶುದ್ಧ ಕನ್ನಡ ಪ್ರೀತಿ ಮತ್ತು ಸಾಹಿತ್ಯದ ಪ್ರೀತಿ ಯಾಕೆ ನಿಮಗೆ ಬಂತು ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಅಂತ? ಇಲ್ಲಿ 2 ವಿಷಯಗಳಿದೆ. ಒಂದು, ಇಂಜಿನಿಯರ್ ಆಗಿ ಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ದು ಒಂದು ಕಥೆ ಕವನಗಳಾಗಲಿ. ಇನ್ನೊಂದು ಭಾಷೆ ಬಗ್ಗೆ ನೀವು ಹೇಳಿದ್ರೆ ಅದು ತುಂಬ ಮುಖ್ಯವಾದ ವಿಷಯ. ಕಥೆಗಳು ಬರೆಯುವ ಶುರುವಾಗಿದ್ದ ನನಗೆ ಮೊದಲಿಂದ ನನಗೆ ಕತೆ ಮತ್ತು ಕವನಗಳು ನಾನು ಸಾಹಿತ್ಯ ವಲಯದಲ್ಲೇ ಅಂದರೆ ನಾವು ಗಾಂಧಿನಗರದಲ್ಲಿ ಹುಟ್ಟಿ ಬೆಳೆದಿದ್ದು. ಬೆಂಗಳೂರು ಕೇಂದ್ರ ಗ್ರಂಥಾಲಯ ಅಂತ ನೀವು ಸೆಂಟ್ರಲ್ ಲೈಬ್ರರಿ ಏನು ಕರಿತೀರ, ಅದು ನಮ್ಗೆ ಒಂಥರ ಮನೆ ಇದ್ದಂಗೆ. ಗಾಂಧಿನಗರದಲ್ಲಿ ಬಾಲಮಂದಿರ ಇತ್ತು. ಆಮೇಲೆ ನಾನು ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ ಓದಿದ್ದು. ಅದು ಕೂಡ ಒಳ್ಳೆ ಲೈಬ್ರರಿ ಇತ್ತು. ಸೊ ಅಂದ್ರೆ ನೀವು ಗಾಂಧಿನಗರದ ಮನೆಯಿಂದ ಹುಡ್ಕೊಂಡು ಹೋಗ್ಬಿಡ್ತಿದ್ರಿ? ನಾನು ಹೌದು ನಡ್ಕೊಂಡು ಹೋಗ್ತಾ ಇರೋದು. ನಾವು ಇದ್ದಿದ್ದು ಗಾಂಧಿನಗರದಲ್ಲಿ ನಾನು ನ್ಯಾಷನಲ್ ಹೈಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಲೈಬ್ರರಿಗೆ ನಡ್ಕೊಂಡು ಹೋಗೋದು ಅದು ಪಕ್ಕ. ಅದರಲ್ಲಿ ನಮ್ಗೆ ನಡೆಯೋದೇನು ದೊಡ್ಡ ವಿಷಯ ಕಾಣ್ತಿರ್ಲಿಲ್ಲ. ತುಂಬಾ ಪ್ರಶಾಂತವಾಗಿತ್ತು ಬೆಂಗಳೂರು ಬಿಡಿ. ಸೊ ನಾವು ಶನಿವಾರ ಭಾನುವಾರಗಳಂತೂ ನಾವು ಬೆಳಗ್ಗೆ ಹೋದ್ರೆ ನಾವು ಮನೆಗೆ ಡಬ್ಬಿ ಕಟ್ಕೊಂಡು ಹೋಗ್ತಿದ್ವಿ ಲೈಬ್ರರಿಗೆ. ಅಲ್ಲಿ ಕುತ್ಕೊಂಡು ಏನ್ ಇಷ್ಟ ಬರುತ್ತೋ ಅದನ್ನ ಓದೋದು, ಅಲ್ಲೇ ಇರೋದು, ಪಾರ್ಕ್ ಎಲ್ಲ ಇದು ಮಾಡ್ಕೊಂಡು ಮನೆಗೆ ಬರೋದು. ಅಂದ್ರೆ ಆತರ ನಮ್ಗೆ ಎಷ್ಟು ಅರ್ಥ ಆಗುತ್ತೋ. ನೀವು 7-8ನೇ ಕ್ಲಾಸಲ್ಲೆಲ್ಲ ನನ್ನ ಸಂಸ್ಕಾರ ಅಂತವನ್ನೆಲ್ಲ ಓದಿದ್ದೆ. ಅಂದ್ರೆ ನನ್ನ ತಿಳುವಳಿಕೆಗೆ ಎಷ್ಟು ಗ್ರಹಿಕೆ ಅದು ಬೇರೆ ಮಾತು. ಅನಂತ್ ಮೂರ್ತಿಯವರಾಗ್ಲಿ, ಲಂಕೇಶ್ ಸುಮಾರುಗಳು ನಾನು ಅವಾಗೇ ಓದಿದ್ದು. ನನಗೆ ಅದು ಆಸಕ್ತಿ ಹಂಗೆ ಹೋಗಿದ್ದು. ಮಿಕ್ಕಿದಂತೆ ನೀವು ಭಾಷೆ ಬಗ್ಗೆ ಹೇಳದಿದ್ರೆ ನನಗೆ ಬಹಳಷ್ಟು ಜನ ಗುರುತಿಸಿದ್ದಾರೆ. ನೀವು ಬಳಸೋದು ಬೆಂಗಳೂರು ಭಾಷೆನೇ ಅಂತ, ಶುದ್ಧ ಭಾಷೆನಲ್ಲ. ಖಂಡಿತ ಅಲ್ಲ, ಅದು ಮಿಕ್ಸ್ಡ್ ಕಲಬೆರಕೆ ಭಾಷೆ ಇಲ್ಲ ಅಂತ ನಾ ಹೇಳ್ತಾ ಇರೋದು. ಇಂಗ್ಲಿಷ್ ತುಂಬಾ ಬೆಂಗಳೂರು ಅಂದ ತಕ್ಷಣ ಹಂಗೆ. ಹೌದು, ಅಫ್ಕೋರ್ಸ್ ನೀವು ಹೇಳೋದು ಕಾಸ್ಮೋಪಾಲಿಟನ್ ಯೂನಿವರ್ಸಿಟಿನಲ್ಲಿ ಆತರ ಇಂಗ್ಲಿಷ್ ಬಳಸಿ ಮಾತಾಡ್ತಾರೆ. ಬಟ್ ನನ್ನ ಪಾತ್ರಗಳು ಸಾಮಾನ್ಯವಾಗಿ ಜನಸಾಮಾನ್ಯರ ಪಾತ್ರಗಳಿರ್ತವೆ, ಸಾಮಾನ್ಯ ಜನರ ಪಾತ್ರಗಳಾದ್ರಿಂದ ಅವರು ಪಕ್ಕ ಅಂದ್ರೆ ನೀವು ಹೇಳೋದಕ್ಕೆ ಕಲಬೆರಕೆ ಅನ್ನೋದಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರು ಬೆಂಗಳೂರು ಭಾಷೆಯನ್ನು ಬಳಸ್ತಾರೆ. ಹೌದು. ಇದ್ರ ಜೊತೆಗೆ ನೀವು ಒಳ್ಳೆ ಒಂದು ನಾಟಕ ಪ್ರಕಟ ಮಾಡಿದಿರಿ, ಕವನ ಸಂಕಲನ ಪ್ರಕಟ ಮಾಡಿದಿರಿ, 2 ಕಥಾ ಸಂಕಲನ ಪ್ರಕಟ ಮಾಡಿದಿರಿ. ಇದೇನಿದು ಹೊಸದು ಮತ್ತೆ ವಿಡಂಬನಾ ಬರಹ, ಅದರಲ್ಲೂ ರಾಜಕೀಯ ವಿಡಂಬನಾತ್ಮಕ ಬರಹ, ಇದನ್ನ ಹೇಗೆ ಶುರು ಮಾಡ್ಕೊಂಡ್ರಿ? ಅದು ಹೇಗೆ ಅಂತಂದ್ರೆ, ಇದು ನೀವು ಆಗ್ಲೇ ಹೇಳ್ದಂಗೆ ಒಂದು ಕಾಲಘಟ್ಟದಲ್ಲಿ ಬರೆದ ಅಂಕಣಗಳದು. ಒಂದು ಕಾಲಘಟ್ಟದಲ್ಲಿ ಬರೆದ ಅಂಕಣಗಳು ಅದು ನನಗೆ ಯಾವತ್ತೋ ಪ್ರಕಟ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಇವಾಗಂತ ನನಗದು ಕಲ್ಪನೆ ಇರಲಿಲ್ಲ, ಈಗಲೇ ಮಾಡಬೇಕು ಅನ್ನೋದೇನಿರಲಿಲ್ಲ. ಬಟ್ ಮೊನ್ನೆ ನನ್ನ 24ನೇ ತಾರೀಕು ನನ್ನ 3ನೇ ಕಥಾ ಸಂಕಲನ ಬಿಡುಗಡೆ ಆಯಿತು. ನಾಲಿಗೆ ನೆತ್ತರು ಮತ್ತು ಬುದ್ಧ ಅಂತ. ಅದು ಈಗ ಅಷ್ಟೇ 2 ವಾರನೇ ಆಗಿರ್ಬೋದು ಅದು ಪ್ರಕಟಗೊಂಡು. ಅದ್ರ ಜೊತೆಗೆ ಇದು ತರಾತುರಿಯಲ್ಲಿ ಇದನ್ನ ಯಾಕೆ ಇಷ್ಟು ಬೇಗ ಮಾಡ್ತಿದ್ರಿ ಅಂತ? ನಿಜ, ನೀವು ಹೇಳಿದ ನಿಜ. ಅದು ನಾಲಿಗೆ ನೆತ್ತರು ಮತ್ತು ಬುದ್ಧ ನಾನು ಪ್ರಕಟ ಮಾಡೋ ಹೊತ್ತಿಗೆ ಇದು ಪ್ರಕಟ ಮಾಡೋ ಕಲ್ಪನೆ ಖಂಡಿತ ನಂಗಿರಲಿಲ್ಲ.
ಆದರೆ ನನಗೆ ಕಥೆಗಾರ್ತಿ ಇವರು ಸಂಧ್ಯಾ ಮೇಡಮ್ನ ಮಾತಾಡಿಸುವಾಗ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಟೋಬಯೋಗ್ರಫಿನ ಟ್ರಾನ್ಸ್ಲೇಷನಲ್ಲಿ ಹೌದು ನಿರತರಾಗಿದ್ದೀನಿ, ನನಗೆ ನಿಮಗೆ ವಿಮರ್ಶನ ಲೇಖನ ಮಾಡ್ಕೊಡೋಕ್ಕಾಗೋದಿಲ್ಲ ಅಂದರು. ಅವರು ಚುನಾವಣೆಗೆ ಮುಂಚೆ ಮಾಡೋ ಒಂದು ತರಾತರಿ ಬಗ್ಗೆ ಹೇಳಿದ್ರು, ಅದು ಎಷ್ಟು ಅನಿವಾರ್ಯತೆ ಇದೆ ಅಂತ. ಅವಾಗ ನನಗೆ ತಟ್ಟನೆ ಫ್ಲಾಶ್ ಆಗಿದ್ದು, ಹೌದಲ್ಲ, ಯಾಕಂದರೆ ಒಂದು ಕಾಲಘಟ್ಟದಲ್ಲಿ ನಾನು ಅದು ಕನ್ನಡಿ, ಅದು ಆ ವಿಡಂಬನಾತ್ಮಕ ಲೇಖನಗಳು ಏನಿದೆ, 34 ವಿಡಂಬನೆಗಳಿದೆ, ಲೇಖನಗಳಿದೆ, ಸಮಕಾಲೀನ ವಿಡಂಬನೆಗಳು ಅಂತ ಹೆಸರಿಟ್ಟಿದ್ದೀನಿ. ಅದು ಒಂದು ಕಾಲದಲ್ಲಿ ಆಗಿದಂಥ ಘಟನೆಗಳನ್ನ ಕುರಿತು ಬರೆದಂಥ ಅಂತ ಒಂದು. ಹೌದು, ನಾನು ಆಗಲೇ ಹೇಳ್ದಂಗೆ ಪರ್ಟಿಕ್ಯುಲರ್ಲಿ BJPಯ ಕೊನೆಯ 2 ವರ್ಷದ ಆಡಳಿತ, ಅದು ಕೇಂದ್ರದಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಿ ಆದ ಅವಾಂತರಗಳಾಗಿದ್ದಿರ್ಬೋದು, ಅಥವಾ 2014ರಿಂದ ಸಾಮ್ರಾಟ ನಡೆದುಕೊಂಡ ರೀತಿ ಬಗ್ಗೆ ಇದ್ದಿರ್ಬೋದು. ಹೌದು, ಸಾಮ್ರಾಟನೇ ಅಧಿಕಾರಿ ಅಂದಮೇಲೆ ಸಾಮ್ರಾಟನೇ. ಸೊ ಪ್ರಜಾಪ್ರಭುತ್ವದ ಅವಹೇಳನ, ಪ್ರಜಾಪ್ರಭುತ್ವ ಸಂವಿಧಾನನ ಲೇವಡಿ ಮಾಡೋದು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ, ಈಗಲೂ ನೋಡ್ತಾ ಇದ್ದೀವಿ. ಅದು ಈ ಕಾಲಘಟ್ಟದಲ್ಲಿ ಏನು ಬದಲಾವಣೆ ಆಗಿಲ್ಲ. ಹಾಗಾಗಿ ನನಗೆ ಅನಿಸ್ತು ಅಂದರೆ ಆ ಲೇಖನಗಳಲ್ಲಿ ಆ ಲೇಖನಗಳನ್ನು ಬರೆದ ಉದ್ದೇಶನೇ ನೋವಿನಿಂದ ಬರೆದಿದ್ದವು. ಅದು ಈ ಒಂದು ವಿಡಂಬನಾತ್ಮಕವಾಗಿ ನಿಮಗೆ ಒಂಥರ ಕೂಲ್, ಒಂಥರ ತುಂಬ ಲೈಟ್ ಫೀಲ್ ಇದ್ರೂ ಕೂಡ, ಒಂದು ವಿನೋದಾತ್ಮಕವಾಗಿ ಇದ್ರೂ ಸಹಿತ ಅದರಿಂದ ನೋವಿದೆ. ಹೌದು. ಸೊ ಒಂದು ಕಾಲಘಟ್ಟದಲ್ಲಿ ನನ್ನನ್ನು ಸಹಿತ ಎಲ್ಲ ಸಂವೇದನಶೀಲರು, ಸೂಕ್ಷ್ಮ ಮನಸ್ಸಿನವರು ಅನುಭವಿಸಿದ್ದೆ ಅದು. ಈಗ ಉದಾಹರಣೆ ನೀವು ಪಠ್ಯ ಪುಸ್ತಕ ತಗೋಬಹುದು, ಅಂತ ಮಾನ್ಯರ ಪಠ್ಯಗಳನ್ನೆಲ್ಲ ಕತ್ತಿ ಬಿಸಾಕಿ ಇವರು ದೇಶದ್ರೋಹಿಗಳ ಪಠ್ಯದಲ್ಲಿ ಅದನ್ನೆಲ್ಲ ಸೇರಿಸಿದ್ದು, ಅದು ಸಣ್ಣ ಒಂದು ಉದಾಹರಣೆ ಅಷ್ಟೇ. ಹೌದು, ಸುಮಾರು ಉದಾಹರಣೆಗಳು ನನ್ನ ವಿಡಂಬನೆಗಳು. ಹೌದೌದು, ಎಲ್ಲ ಹೌದು ಹೌದು. ಸೊ ಹಾಗಾಗಿ ನನಗೆ ಅದು ತುಂಬಾ ಜರೂರತ್ ಅನಿಸ್ತು. ಅಂದ್ರೆ ನೆನಪುಗಳನ್ನ ಕೆತ್ಕೋದು. ಹೌದು, ಒಂದು ಕಾಲಘಟ್ಟದಲ್ಲಿ ಜನಮಾನಸದಲ್ಲಿ ಆದ ನೆನಪುಗಳು ನಾವು ಮರೆತು ಬಿಡ್ತೀವಿ, ವಿಸ್ಮೃತಿಗೆ ಒಳಗಾಗ್ಬಿಡ್ತಾರೆ ಜನ. ಆ ಟೈಮಲ್ಲಿ ವಿಜೃಂಭಣೆ ಮಾಡಿದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ಮತ್ತೆ ಒಂದು ವಾರಗಟ್ಟಲೆ ಆದ್ಮೇಲೆ ಭಾರತ ಇನ್ನೊಂದು ಯಾವ್ದು ಬರುತ್ತೆ ಅದಕ್ಕೆ ಹೋಗ್ತಾರೆ. ಅದು ಒಂದು ನೀವು ಹೇಳಿದ ಖಂಡಿತ ನಿಜ. ಸೊ ಹಾಗೆ ಒಂದು ನಾನು ಆ ನೆನಪುಗಳನ್ನ ಕೆದಕ್ಬೇಕು ಅನಿಸ್ತು. ರಾಜಕೀಯವಾಗಿ ನಾವು ಮತ್ತೊಂದು ಮಗ್ಗಲಿಗೆ ಇವಾಗ ನಾವು ತಳ್ತಾ ಇದ್ದೀವಿ. ಅದು ಯಾವ ಮಗ್ಗಲ್ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಅದು ಯಾವ ಮಗ್ಗಲಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಕಾಲದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಏನಿದೆ, ಏಕೆಂದರೆ ರಾಜಕೀಯವಾಗಿ ಪ್ರಜೆಗಳಿಗೆ ಇರೋ ಒಂದೇ ಒಂದು ಮತ ಹಾಕೋದು. ಅವನು ಅದರಿಂದನೇ ಒಂದು ರಾಜಕೀಯ ವ್ಯವಸ್ಥೆನ ಬದಲು ಮಾಡೋ ಒಂದು ಶಕ್ತಿ ಇರೋದು ಅವನಿಗೆ. ಅವನು ಅವಾಗ ವಿಸ್ಮೃತಿಗೊಳಗಾದ್ರೆ, ವಶೀಕರಣಕ್ಕೆ ಒಳಗಾದ್ರೆ, ಅವನ ಸುತ್ತಮುತ್ತಲಿನ ಆಗದಂಥ ಅಧ್ವಾನಗಳು, ಅವಾಂತರಗಳು, ಅನ್ಯಾಯಗಳು, ಶೋಷಣೆಗಳು ಅವನ ನೆನಪಲ್ಲಿ ಇಲ್ಲ ಅಂತಂದ್ರೆ ಅವನು ಯಾರಿಗೆ ಮತ ಚಲಾಯಿಸ್ತಾನೆ? ಅದು ಅವನ ನೆನಪಲ್ಲಿ ಇರ್ಬೇಕಂತ. ಸೊ ಆ ನೆನಪನ್ನು ಕೆದಕುವಂತ ಒಂದು ಪ್ರಯತ್ನ ಅಷ್ಟೇ ಇದು. ಇವತ್ತು ಶ್ರೀರಾಮ ಜಯಂತಿ ಇವತ್ತು. ಹೌದು. ನಿಮ್ಮ ಮೊದಲ ಲೇಖನ ಅದರ ಕುರಿತಾಗೆ ಇರುವಂಥದ್ದು, ಹನುಮ ಭಕ್ತ ನಾಭಿಸಾಭಿಯು ಮತ್ತು ರಾಮ ಭಕ್ತ ಹನುಮನು ಅಂತ. ಇದು ನುಗ್ಗಿಕೇರಿಯಲ್ಲಿ ಅದೊಂದು ಏನು ಘಟನೆ ನಡೀತಲ್ಲ, ಅದು ನನಗೆ ನಿಜವಾಗ್ಲೂ ಒಂದು 2 ದಿನ ನಿದ್ದೆ ಮಾಡೋಕ್ಕೂ ಆಗಿಲ್ಲ, ಅಷ್ಟೊಂದು ನೋವನ್ನು. ಒಬ್ಬ ಏನು ದೇವರ ಮುಂದೆ ಇಟ್ಕೊಂಡ್ರೆ ಒಂದು ಅಂಗಡಿನ, ಆ ಥರ ಕಲ್ಲಂಗಡಿ ಅಂಗಡಿನ ಆ ರಕ್ತ ತುಂಬ ಎಲ್ಲ ಬೀಸಾಕಿ ಒಡೆದು ಹಾಕಿ, ಅದು ಇಡೀ ನಮ್ಮ ರಕ್ತಗಳೇ ರಕ್ತ ತುಂಬ ಬಿದ್ದಿದೇನೋ ಅನ್ನೋ ಥರ. ಕಲ್ಲಂಗಡಿ ಹೆಂಗೋ ಕೆಂಪಲ್ಲ ಅಂತ ಅನಿಸ್ತಿತ್ತು. ಅದ್ರ ಬಗ್ಗೆ ನಿಮ್ಮ ಲೇಖನ ಬರೆದಿದ್ರಿ. ಅದು ಹೇಗೆ ಬರೆಯೋಕ್ಕೆ ಸಾಧ್ಯ ಆಯಿತು ನಿಮ್ಗೆ? ಅಂದರೆ ಯಾಕೆ, ಎಲ್ಲಿ ನುಗ್ಗಿಕೇರಿ, ಎಲ್ಲಿ ಬೆಂಗಳೂರು, ನಿಮ್ಗೆ ಅದು ಹೇಗೆ ಕಾಡ್ತು ಅಂತ? ನಾನಿರೋದು ಕರ್ನಾಟಕದಲ್ಲ. ಹೌದು. ಕನ್ನಡ ಜನರು ನೋವು ಎಲ್ಲರಿಗೂ ನೋವಾಗಬೇಕು, ನನಗೂ ನೋವಾಗಿದೆ. ನುಗ್ಗಿಕೆರೆಯ ಧಾರವಾಡ ಅಥವಾ ನನಗೆ ಬೇರೆ ಆಗಲ್ಲ. ಇಡೀ ಭಾರತನೇ ನನ್ನ ದೇಶ. ಭಾರತ ಜನರ ನೋವು ಎಲ್ಲರೂ ನೋವಾಗಬೇಕು, ನನ್ನ ನೋವು ಆಗಬೇಕು. ಸಿಂಪಲ್ ಅದು. ಸೊ ಹಾಗಾಗಿ ಒಬ್ಬ ಬಡ ವ್ಯಾಪಾರಿ ಬೀದಿಯಲ್ಲಿ ಹಣ್ಣು ಮಾಡ್ಕೊಂಡು ಜೀವನ ಮಾಡುವಂಥವನು, ಅವನು ಯಾವುದೋ ಒಂದು ಧರ್ಮಕ್ಕೆ ಸೇರಿದವನೇ ಒಂದೇ ಕಾರಣಕ್ಕೆ ನೀವು ಹೋಗಿ ಅವನ ಅದು 2 ಥರ ಅವಮಾನ ಆಗುತ್ತೆ. ಒಬ್ಬ ರೈತ ಕಷ್ಟ ಬಿದ್ದು ಬೆಳೆದಿರ್ತಾನೆ, ಬೆವರು ಸೃಷ್ಟಿ ಬೆಳೆದಿದ್ದಂಥ ಒಂದು ಹಣ್ಣು ಕಲ್ಲಂಗಡಿ, ಅದನ್ನು ನೀವು ರಸ್ತೆಯಲ್ಲಿ ಒಡೆದಾಕಿ ನೀವೊಂದು ರಾಕ್ಷಸ ರೂಪ ಅಥವಾ ವಿಕೃತಿನ ಮೆರೆಯುವಾಗ ಅಲ್ಲಿ ರೈತನು ಅನುಭವಿಸ್ತಾ ಇದ್ದೀರ. ರೈತ ಬೆಳೆದಿದ್ದು ಒಬ್ಬ ಮನುಷ್ಯ ತಿನ್ಲಿ ಅಂತ ಕೊಟ್ಟಿದ್ದವನು, ಅವನು ಬೆವರು ಸೃಷ್ಟಿ ಬೆಳೆದಿದ್ದು ವ್ಯರ್ಥ ಆಗ್ಬಾರ್ದು. ಅದನ್ನು ನೀವು ಹೊಡೆದು ಹಾಳು ಮಾಡ್ತಿದ್ಯಾ ಅಂತಂದ್ರೆ ಒಂದು ರೈತನಿಗೆ ಅವಮಾನ ಮಾಡ್ತಿದ್ಯ. ಇನ್ನೊಂದು ಅವನ ಅನ್ಯ ಧರ್ಮೀಯ ಬಡವ, ಅವನು ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾನೆ, ಅವನ ಲಕ್ಸುರಿ ಅಪಾರ್ಟ್ಮೆಂಟ್ ಅಥವಾ ಮಾಲಲ್ಲಿ ಮಾಡ್ತಾ ಇಲ್ಲ, ಅವನು ಹೊಟ್ಟೆ ಪಾಡೋದು ಅಷ್ಟೇ. ಅವನಲ್ಲಿ ನೀನು ಹೊಡೆದಾಕಿ ಅದನ್ನ ನೀನು ವಿಕೃತಿ ಮೆರೆದು ನೀನು ಧರ್ಮ ಸಂಸ್ಥಾಪನೆ, ಧರ್ಮ ರಕ್ಷಣೆ ಅಂತ ಹೇಳ್ತಿದ್ಯಾ ಅಂತಂದ್ರೆ ಇದ್ಯಾಕೆ ಮಾತಿದು? ಹೌದು. ಆಮೇಲೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಪೂಜಾರಿಗಳು ಒಪ್ಕೊಂಡಿರ್ತಾರೆ, ಭಕ್ತರು ಒಪ್ಕೊಂಡಿರ್ತಾರೆ. ಹೌದು. ಅದ್ ಯಾರೋ ಹೋಗಿ ಸಡನ್ ಆಗಿ ಈ ತರದೊಂದು ವಿಕೃತಿ ಮೇರೆ ಧರ್ಮ ಸಂಸ್ಥಾಪನೆ ಮಾಡಿ. ಹೌದೌದು. ಆತರ ಅನ್ನೋದೇರೋ ನಿಮ್ಗೆ ಶತಮಾನಗಳಿಂದ ಮಾಡ್ಕೊಂಡು ಬಂದವರು. ನನಗೆ ಈ ಬರಹದಲ್ಲಿ ತುಂಬಾ ಕಾಡಿದ್ದು ಅಂದ್ರೆ, ತುಂಬಾ ನನ್ ಗಮನ ಸೆಳೆದಿದ್ದು ಅಂತಂದ್ರೆ,
ಇದು ಲೇಖನ ಶುರುವಾಗದೆ ರಾಮ ಒಂದು ಕೆಟ್ಟ ಕನಸು ಕಾಣೋದ್ರ ಮೂಲಕ ಈ ಶ್ರೀರಾಮನನ್ನು ಒಬ್ಬ ಜನಸಾಮಾನ್ಯನಾಗಿ ಅವನನ್ನು ಅವತ್ತೇ ಭೂಮಿ ತಗೊಂಡು ಬಂದು ಅವನು ಇದನ್ನೆಲ್ಲ ನೋಡಿ ಅವನ ಕಲ್ಲು ಚುರುಕು ಅನ್ನುವಂಥದ್ದು. ಅವನು ಏನಾಗ್ತಿದೆ ನನ್ನ ಹೆಸರಲ್ಲಿ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಅದು ಭಾಳ ನನಗೆ ಗಮನ ಸೆಳೀತು. ಹೌದು, ಯಾಕೆಂದ್ರೆ ರಾಮನ ದೇವರು ಅನ್ನೋದು ಹೌದು ಖಂಡಿತ, ಅದು ನಾವು ಪೂಜ್ಯ ಭಾವನೆಯಲ್ಲೇ ನೋಡ್ತೀವಿ, ಭಾರತೀಯರಲ್ಲೇ ನೋಡ್ತಾರೆ. ಇವ್ರು ಹೇಳ್ಕೊಳ್ತಾರೆ ರಾಮ ಇವ್ರ ಸೊತ್ತು ಅನ್ನೋತಾರೆ. ರಾಮ ಇವ್ರ ಸೊತ್ತಲ್ಲ, ಹಳ್ಳಿಗಾಡಿಗೆ ಹೋಗಿ ಹೌದು ಅಲ್ವಾ. ಹೌದು ಹೌದು ರಾಮ ಹನುಮಂತ ಜನರದ ಮೂಲ ದೇವರದು ಅಲ್ವಾ. ಅದು ಹೇಗೆ ಬಂತು ಅನ್ನೋದು ಬೇರೆ ಮಾತಾಯ್ತು. ಇವ್ರು ರಾಮ ನಮ್ಮವನು ಅಂತಾರೆ, ಅದೆಂತ ವಿಚಿತ್ರ ಸ್ಥಿತಿ ಇದು ಅಲ್ವಾ. ಇರ್ಲಿ ಬಿಡಿ, ಆ ಮಾತು ಬೇರೆ. ಆದ್ರೆ ಒಬ್ಬ ರಾಮ ಅನ್ನುವಾಗ ನಾವು ಅವ್ನು ದೈವತ ಸ್ವರೂಪಿ ಆದ್ರೂ ಕೂಡ ಮಾನವ ಗುಣಗಳನ್ನು ಇಟ್ಕೊಂಡವನೇ ಅಲ್ವಾ ಅವನು. ಪುರುಷೋತ್ತಮ ಅಂತ ಕರೀತಾರೆ, ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ಹೌದಲ್ವಾ. ಹೌದು, ಮನುಷ್ಯರಲ್ಲಿ ಒಳ್ಳೆ ತರ ಇರುವಂತವನು. ಅವನ ಹೆಸರಲ್ಲಿ ಈ ತರ ವಿಕೃತಿಯನ್ನ ಮೆರೆದಾಗ ಅವನಿಗೆ ನೋವಾಗುತ್ತೆ ಖಂಡಿತ. ಅವನ ಹಕ್ಕೂಗೂ ನೋವಾಗುತ್ತೆ ಅವನಿಗೆ. ಅವನು ಆ ನೋವು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಬಟ್ ಎಲ್ಲಿ ಯಾರೋ ಆಕ್ರಂದನ ಮಾಡ್ತಿದ್ದಾರೆ. ರಾಮನ ಭಕ್ತ ಪರಮ ಭಕ್ತ ಯಾರು? ಹನುಮ. ಹೌದು, ಯಾರೋ ಒಬ್ಬ ಹನುಮನ್ನ ಹೆಸರು ಹೇಳ್ಕೊಂಡು ಕೂಗ್ತಾ ಇದ್ದಾನೆ, ಅವನು ಹನುಮ ಭಕ್ತ. ಅವನು ಹೌದೌದು. ಯಾರೋ ಮುಸ್ಲಿಂ ಹನುಮಾರವನು ಹನುಮ ಭಕ್ತ ಅವನು. ಹೌದೌದು. ಸೊ ಇವನು ನನ್ನ ಭಕ್ತನ ಇಟ್ಕೊಂಡು ಕೂಗ್ತಾ ಇದ್ದಾನಲ್ಲ ಅಂತ ಅವನು ಹೆಂಡತಿ ಮಲಗಿದ್ದವಳು, ಸೀತಾ ಮಾತೆ ಮಲಗಿದ್ದವಳನ್ನ ಎಚ್ಚರಿಸಬಾರ್ದು ಅಂತ ಸಕ್ಕರೆ ನಿದ್ದೆ ಕಾಣ್ತಿರ್ತಾಳು. ಇವ್ ನೋವು ಅನುಭವಿಸ್ತಿರುವಾಗ ರಾಮ ನಿದ್ದಿಂದ ಎಚ್ಚರ ಆಗ್ಬಿಡುತ್ತೆ. ಯಾರೋ ಕೂಗ್ತಾ ಇದಾರಲ್ಲ, ಇಷ್ಟೊಂದು ಚೀರಾಟ ಮಾಡ್ತಿದ್ದಲ್ಲ, ಏನು ಕಾರಣ ಆ ಭಕ್ತನ ನೋವಿಗೆ ಅಂತ. ಅದನ್ನ ಕಣ್ಣಿಟ್ಕೊಳ್ಳೋಕ್ಕೋಸ್ಕರ ಅವನೊಂದು ಚೀಟಿ ಬರೆದಿರ್ತಾನೆ. ನಾಳೆ ನನ್ನ ಹುಟ್ಟಿದ ದಿನ ಇದೆ, ನಾನು ಬರ್ತೀನಿ, ನನ್ನ ಆತಂಕ ಬೀಳ್ಬೇಡ ಅಂತ ಚೀಟಿ ಬರ್ತು ದಿಮ್ಮಿನ ಕೆಳಗಡೆ ಇಟ್ಟು ಅವನು ಹುಡ್ಕೊಂಡ್ಬರ್ತಾನೆ ಯಾರು ಕೂಗ್ತಾ ಇರೋದು. ಅದು ಒಂದು ನುಗ್ಗಿಕೆರೆಗೆ ಬರ್ತಾನೆ. ನುಗ್ಗಿಕೆರೆಗೆ ಬಂದರೆ ಅವನಿಗೆ ಆತಂಕ ಆಗುತ್ತೆ. ರೈತ ಬೆಳೆದ ತಿನ್ನುವ ಒಂದು ಕಲ್ಲಂಗಡಿ ಹಣ್ಣು ಚೆಲ್ಲಾಪಿಲ್ಲಾಗಿ ರಸ್ತೆ ತುಂಬ ಬಿದ್ದಿದೆ. ಅಲ್ಲಿ ಒಂಥರ ರಕ್ತಮಯವಾಗಿದೆ ಬೀದಿ. ಅವನ ಕಣ್ಣೀರು ಬರ್ತಾರೆ, ಅವನಿಗೆ ಎದೆ ಭಾರ ಆಗುತ್ತೆ. ಸುತ್ತಲೂ ನೋಡ್ತಾರೆ, ಎಲ್ಲ ಆರಾಮಾಗಿ ಮಲಗಿದ್ದಾರೆ ಮನೆಗಳಲ್ಲಿ. ಇವ್ರಿಗೇನು ಅನ್ನಿಸ್ತಾ ಇಲ್ಲ, ಇವರೆಲ್ಲ ಮಲಗಿದಾರಲ್ಲ, ಇವರೆಲ್ಲ ಮನುಷ್ಯರಲ್ಲ, ಮನುಷ್ಯತೆ ಇದೆ ಇವರಿಗೆಲ್ಲ. ಇಷ್ಟು ಅನ್ಯಾಯ ಆಗಿದೆ ಈ ರಸ್ತೆಯಲ್ಲಿ, ಇಷ್ಟೆಲ್ಲ ಆಗಿದೆ ಅಲ್ವಾ, ಇವ್ರಿಗೆ ಯಾಕೆ ಏನೂ ಅನ್ನಿಸ್ತಾ ಇಲ್ವಾ ಅನ್ನೋವಾಗ ಅವನಿಗೆ ತಲೆಯಲ್ಲಿ ಆದ ಘಟನೆಗಳು ಹೋಗ್ತದೆ. ಅವನು ಪುಡಿ ರೋಡಿಗಳು ಬಂದು ದಾಂಧಲೆ ಮಾಡಿ ಹಣ್ಣುಗಳನ್ನೆಲ್ಲ ಒಡೆದಾಕಿದ್ದು ಅದೆಲ್ಲ ಅವ್ನು ಕಣ್ಮುಂದೆ ಹಾದಿ ಹೋಗ್ತದೆ. ಏನಾಗಿರ್ಬೋದು ಅಂತ ಒಂದು ಕಲ್ಪಿಸ್ಕೊಳ್ತಾನೆ. ಆ ಕಲ್ಪಿಸ್ಕೊಂಡಾಗ ಕಣ್ಣೀರು ಬರ್ತದೆ ಅವನಿಗೆ. ಅದೇ ಹೊತ್ತಿಗೆ ನೋಡಿ, ಅಲ್ಲಿ ಅದು ಕತ್ಲು ಹೊತ್ತು ಬೆಳಕಾಗುತ್ತೆ. ಬೆಳಕಾದಾಗ ರಾಮನವಮಿದು ಪಾನಕ ಕೋಸಂಬರಿ ಎಲ್ಲ ತಯಾರಿ ನಡೆದಿರುತ್ತೆ. ಜನರು ಅಲ್ಲಿ ಇಲ್ಲಿ ತೋರಣ ಕಟ್ಕೊಂಡು ಸಮಾರಂಭ ಉತ್ಸಾಹದಲ್ಲಿ ಇರ್ತಾರೆ. ಇವನು ದುಃಖಿತನಾಗಿ ಕೂತಿದ್ದಾನೆ. ಅದರ ಎಂಡಿಂಗ್ ಅಂತ ಭಾಳ ಚೆನ್ನಾಗಿ ತಂದಿದ್ದೀರ. ಒಬ್ಬ ರಾಮ ಯಾರು ಈ ಥರದ್ದು ಗೋಳಾಡ್ತಿದ್ದಾರೆ ಅಂತ ಬಂದು ಬೀದಿಗೆ ಬಂದರೆ, ಯಾರೊಬ್ಬ ರಾಮ ಭಕ್ತ ಬಂದು ಜೈ ಶ್ರೀರಾಮನು ನಿನಗೆ ಪಾನಕ ಕೊಡ್ತೀನಿ, ಕೋಸಂಬರಿ ಕೊಡ್ತೀನಿ ಅನ್ನೋದು. ರಾಮನಿಗೆ ಕೊಡ್ತೀನಿ ಅನ್ನೋದು, ರಾಮನಿಗೆ ಜೈ ಶ್ರೀರಾಮ ಅಂತ ಕೂಗು ನೀನು ಅಂತ ಜೋರು ಮಾಡೋದು. ಹೌದು ನೋಡಿ, ರಾಮ ಕೂತಿದ್ದಾನೆ, ಅಳ್ತಾ ಕೂತಿದ್ದಾನೆ. ಬರ್ತಾರೆ ಈ ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ಪುಂಡ್ರು ಬಂದು, ಇವನೇನೋ ಇಲ್ಲಿ ಕೂತಿದ್ದಾನೆ, ಇವನು ರಾಮನ ವೇಷ ಹಾಕೊಂಡಿದ್ದಾನೆ, ಇವನು ಮೋಸ್ಟ್ಲಿ ರಾಮನ ವೇಷ ಹಾಕೊಂಡು ಭಿಕ್ಷೆ ಬಿಡ್ತಾರಲ್ಲ ಅವ್ನು ಇರ್ಬೇಕು ಇವನು ಅನ್ಕೊಂಡು, ಏನಪ್ಪ ಹೊಟ್ಟೆ ಸಿಕ್ತಿದ್ಯಾ ನಿಮಗೆ, ಪಾನಕ ಕೊಡ್ತೀನಿ ಜೈ ಶ್ರೀರಾಮನು ಅಂತಾರೆ. ರಾಮನಿಗನೇ ಜೈ ಶ್ರೀರಾಮ ಅಂತಾರೆ. ಅವ್ನು ಸುಮ್ಮನೆ ತರಚಿಕ ನೋಡ್ತಾನೆ ಅಷ್ಟೇ, ಅವನೇನು ಆನ್ಸರ್ ಮಾಡೋದಿಲ್ಲ. ಆಳಗೋಲಿ ಕುಡಿ ಅಂತೇಳಿ ಹೋಗ್ತಾರೆ. ಅವನದೊಂದು ಪಾನಕ ಕುಡಿಯೋದಿಲ್ಲ, ತಗೊಳ್ಳೋದಿಲ್ಲ ರಾಮ ಅಲ್ಲಿ ಕೆಳಗೆ ಬಿದ್ದಿದ್ದ ಕಲ್ಲಂಗಡಿನ ತುಂಡನ್ನ ಬಾಯಲ್ಲಿ ಇಟ್ಕೊಳ್ತಾನೆ. ಅದು ಒಂದು ಇದು. ಈಗ ನೆಕ್ಸ್ಟ್ ಬರೋದು ಪರ್ಸೆಂಟೇಜ್ ಮಕ್ಕಳು ಮತ್ತು ಭಾರತ ಮಾತೆಯ ಗೋಳು ಅಂತ ಒಂದು, ಅಂದರೆ ನೀವು ಒಂದೊಂದು ಲೇಖನದಲ್ಲಿ ಒಂದೊಂದು ಅಪಸವ್ಯಗಳನ್ನು ತೊಗೊಂಡು ಬಂದಿದ್ದೀರ. ನೀವು ಮೊದಲೇ ತಂದಿದ್ರು ಕೋಮುವಾದ ಈ ಸರ್ಕಾರ ಅಂದರೆ BJP ಅನ್ನೋ ಒಂದು ಸರ್ಕಾರ ಆಡಳಿತದಲ್ಲಿದ್ದರೆ ಅದು ಈ ಥರದ ಕೋಮುವಾದ ಘಟನೆಗಳು ಜನರೇ ಸೃಷ್ಟಿ ಮಾಡ್ತಾರೋ ಅಥವಾ ಸರ್ಕಾರವೇ ಕುಮ್ಮಕ್ಕು ಕೊಡುತ್ತೋ ಗೊತ್ತಿಲ್ಲ. ಆದ್ರ ನಂತರ ಈಗ ಎರಡನೇ ಲೇಖನದಲ್ಲಿ ತಂದಿರೋದು ಅಲ್ಲಿ ಏನು ಪೇ CM ಅಂತ ಒಂದು ಅಭಿಯಾನ ಆಯಿತು, 40% CM ಅಂತ ಒಂದು ಅದ್ರ ಬಗ್ಗೆ ತಂದಿದ್ದೀರ. ಇದನ್ನು ಕೂಡ ಭಾಳ ಚೆನ್ನಾಗಿ ತಂದಿದ್ದಾರೆ. ಇದ್ರ ಬಗ್ಗೆ ಹೇಳಿ. ಅದು ನೋಡಿ, ಅದ್ರ ಟೈಟ್ಲೇ ನೋಡಿ ಅದು ಹೇಗಿದೆ ಅಂತಂದ್ರೆ, ಭ್ರಷ್ಟ ಪರ್ಸೆಂಟೇಜ್ ಮಕ್ಕಳು ಭಾರತ ಮಾತೆಗೆ ಗೋಳು. ಇದು ಬಹಳ ಮುಖ್ಯ. ಹೌದು, ಭಾರತ ಮಾತೆ ಗೋಳು. ಸೊ ನಿಮಗೆ ಅವಾಗಾಗಿದ್ದು ಭ್ರಷ್ಟಾಚಾರದ ಅವಾಂತರಗಳು ಇದೆಲ್ಲ ಬರೋಕ್ಕೆ ಮುಖ್ಯ ಕಾರಣ ಆಗಿದ್ದು ಯಾರು ವಿರೋಧ ಪಕ್ಷದವರು ಯಾರೋ ಹೇಳಿದ್ದಲ್ಲ, ಅದು ಗುತ್ತಿಗೆದಾರರ ಅಧ್ಯಕ್ಷ ಬಂದು ಹೇಳಿದ್ದು. ಅದು ಬಹಳ ಮುಖ್ಯ ಆಗ್ತದೆ. ಭ್ರಷ್ಟ ವ್ಯವಸ್ಥೆ ಎಲ್ಲ ಕಡೆ ಇರೋದೆ, ಮೊದಲಿಂದ ಇದ್ದಿದ್ದೆ, ಈಗಲೂ ಇರೋದೆ, ಮುಂದೂ ಇರೋದೆ, ಹೌದಲ್ಲ. ಸೊ ಅವ್ರು ಎಷ್ಟು ನೋವು ತಿಂದ್ರು ಅಂತಂದ್ರೆ ಆ ಅಧ್ಯಕ್ಷನೇ ಬಂದು ಹೇಳ್ತಾ ಇದ್ದಾನೆ 40% ನಡೀತಿದೆ ಅಂತ.
ಆ ವಿಚಾರ ಅದು ಹಿನ್ನೆಲೆ ಅದು ನಾನು ಹೇಳ್ತಿರೋದು ಆ ಅಂಕಣದ ಹಿನ್ನೆಲೆ ಅದು. ಅಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬ ಕಾರ್ಪೊರೇಟ್ರು, ಒಬ್ಬ ಕಾರ್ಯಕರ್ತ, ಒಂದು ಪಕ್ಷದ ಕಾರ್ಯಕರ್ತ, ಒಬ್ಬ ಕಾರ್ಪೊರೇಟ್ರು, ಒಬ್ಬ MLA, ಇವರಿಗೆ ಸ್ಟೇಜ್ ವೈಸ್ ಪರ್ಸೆಂಟೇಜ್ಗಳಿದೆ. ಅವನಿಗೆ 10%, ಇವನಿಗೆ 5%, ಇವನಿಗೆ 2%, MLA ಎಷ್ಟು MLA ಪರ್ಸೆಂಟೇಜ್ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ನೋಡಿ ಭಾರತ ಬರ್ತದೆ, ಕೆನ್ನೆ ಬಿಗಿತಾರೆ. ಇವ್ರು ಪರ್ಸೆಂಟೇಜ್ ಕೇಳಿದಾಗೆಲ್ಲ ಕೆರೆಗೆ ಬೈಯೋದು, ಯಾರೋ ನನ್ನ ಕಪಾಳ ಹೊಡೆದ್ರಲ್ಲ ಅಂತ. ಯಾರಾಕೋದು? ಹೌದು ಹೌದು. ಎಂತ ನನ್ನ ಹೊಟ್ಟೆಲಿ ಎಂತ ಕರ್ಮದ ಪಿಂಡ ಹುಟ್ಟದ್ದು ನೀವು ಅಂತ ಹೌದು ಹೌದು ಹೌದು. ಅದ್ರ ನಂತರ ಬರೋದು ಸೌಹಾರ್ದತೆ ಕರುನಾಡು ಅಂತ. ಇದರಲ್ಲಿ ಅದು ಲಾಕ್ಡೌನ್ ಟೈಮಲ್ಲಿ ಆದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರು ಹೇಗೆ ಧರ್ಮ ಹೇಗೆ ಮುಖ್ಯ ಆಯಿತು ಅನ್ನೋದನ್ನು ತಂದಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಅದು ಚಿಕ್ಕದಾಗಿ ಹೇಳ್ಬೇಕು, ಯಾಕಂದ್ರೆ ನೀವು ಅದು ಒಂದು ಸಣ್ಣ ಕಥೆನೆ. ಹೌದೌದು, ಕತೆ ತರ ಬಹಳ ಚೆನ್ನಾಗಿ ಓದಿಸ್ಕೊಂಡು. ಸಣ್ಣ ಕತೆ ಆದ್ರೂ ಕೂಡ ಅದು ನಡೆದದ್ದೇ. ಅದು ನಮ್ಗೆಲ್ರಿಗೂ ಗೊತ್ತಿದೆ. ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಏನು ಅಂತಂದ್ರೆ 2 ವಿಷಯಗಳು ಬರ್ತದೆ. ಸ್ವಲ್ಪ ಒಂದು ಸೆಂಟೆನ್ಸ್ ಆ್ಯಡ್ ಮಾಡೋದಿದ್ರೆ 2014 ನಂತರ ಭಾರತದ ನಾಲಿಗೆಯಲ್ಲಿ ವಿಷವನ್ನು ತುಂಬಿದಂಥ ಬೆಳಗ್ಗೆಗಳು. ತಲೆಯಲ್ಲಿ ಅಷ್ಟೇ ಅಲ್ಲ, ತಲೆಯಲ್ಲಿ ವಿಷ ತುಂಬಿದ್ರು ಅದು ನಾಲಿಗೆಯಲ್ಲಿ ಬಂದಿದೆ. ಅದು ಮತಾಂಧತೆ ರೂಪದಲ್ಲಿರ್ಬೋದು, ಒಂದು ಜನಾಂಗನ ದ್ವೇಷಿಸೋದ್ರಲ್ಲಿರ್ಬೋದು, ಒಂದು ಪಕ್ಷನ ದ್ವೇಷಿಸೋದ್ರಲ್ಲಿರ್ಬೋದು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ ಅಣಗಿಸೋದ್ರಲ್ಲಿರ್ಬೋದು. ಸೌಹಾರ್ದತೆ ನಾಡು ಕರುನಾಡು ಏನಿದೆ, ಕರುನಾಡು ನಿಮಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ ನಮ್ಮ ಕುವೆಂಪು. ಹೌದು, ಆ ಥರ ಒಂದು ಕರುನಾಡು ಇರೋದು ಆ್ಯಕ್ಚುಲಿ ಶಾಂತಿ ನೆಮ್ಮದಿಯನ್ನು ಬಯಸುವಂಥ ಒಂದು ನಾಡು. ಆ ಮಣ್ಣಿನ ಗುಣ, ನಮ್ಮ ಮಣ್ಣಿನ ಗುಣ ಅದು. ಇಂಥ ಜಾಗದಲ್ಲೂ ಸಹಿತ ಈಗ ನಿಮಗೆ ಮತಾಂಧತೆ, ಧರ್ಮಶ್ರೇಷ್ಠತೆಯ ವ್ಯಸನನ ವ್ಯವಸ್ಥಿತವಾಗಿ ತುಂಬಿದ್ದಾರೆ. ಅಂದರೆ ಅವ್ರು ಬಿಂಬಿಸ್ತಾ ಇರೋದು ಏನಂದರೆ ಎಲ್ಲರೂ ಹಾಗೇ ಇದ್ದಾರೆ ಅಂತ ಬಿಂಬಿಸ್ತಾನೂ ಇದ್ದಾರೆ. ಆ್ಯಕ್ಚುಲಿ ಬಹಳಷ್ಟು ಎಲ್ಲರೂ ಆಗಿಲ್ಲ. ಅಂದರೆ ಬಾಯಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ ನಮಗೆ. ಹೌದು, ಶಾಂತಿ ನೆಲೆಸ್ಕೊಂಡಿರೋರು ತುಂಬ ಜನ ಇದ್ದಾರೆ, ಶಾಂತಿ ಬಯಸೋರು ತುಂಬ ಜನ ಇದ್ದಾರೆ. ಹೌದೌದು, ಅವರು ಇರೋದು 2-3% ಇರ್ಬೋದು. ಅವ್ರ ಅಬ್ಬರದಲ್ಲಿ ಕೂಗಾಡ್ತಾ ಇದ್ದಾರೆ. ಹೌದು, ಎಲ್ಲ ಇದೆ, ಏನು ಇಡೀ ಧರ್ಮ ವ್ಯಸನ ಏನಿದೆ ಅದು ಎಲ್ಲ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದರಲ್ಲೊಂದು ಅಲ್ಲಿ ಬರುವ ಒಂದು ಹಿಂದೂ ಧರ್ಮದ ಒಬ್ಬ ಯುವಕ, ಆ ಥರ ಒಂದು ಯುವಕ ಓದಿ ಬರೆದು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ. ಪರೀಕ್ಷೆಯಲ್ಲಿ ಫೇಲ್ ಆಗಿ ಅವನು ಓದಿ ಮುಂದುವರಿಬೇಕಾಗಿತ್ತು. ಅಂದರೆ ಕಾಲ ಹರಣ ಮಾಡ್ತಾ ಅವನಿಗೆ ಬೇರೆ ಒಂದು ಯುವಕರ ಇದರಲ್ಲಿ ಬೀಳ್ತಾರೆ, ಸಂಘದಲ್ಲಿ ಬಿದ್ದಾಗ ಅಲ್ಲಿ ಅವನಿಗೆ ತುಂಬ್ತಾರೆ ತಲೆಯಲ್ಲಿ ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮದ ಉಳಿದ ಧರ್ಮಗಳು, ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಧರ್ಮದವರು, ಅನ್ಯರು, ಭಾರತಕ್ಕೆ ಅನ್ಯರು, ಅವರು ಇರಬಾರ್ದು, ಈ ಥರದ್ದೆಲ್ಲ ಅವನಿಗೆ ಅದರಲ್ಲೇ ಅವನು ಮೈ ಮೆರಿತಾನೆ. ಆವತ್ತು ಕರೋನಾ ಬರುತ್ತೆ. ಆ ಕರೋನಾ ಬಂದ ಸಂದರ್ಭ ನಮ್ಮ ಕರ್ನಾಟಕದಲ್ಲಿ ನಡೆದಿರೋದೇ ಅದು. ಏನಾಗುತ್ತೆ ಅಂದರೆ ಇವನು ಕ್ವಾರಂಟೈನ್ಗೆ ಹೋದಾಗ ಅಣ್ಣ ಅವನು ಹೋಗ್ತಾನೆ ಒಂದು ಆಸ್ಪತ್ರೆಗೆ, ತಂಗಿ ಅತ್ತಿಗೆನೂ ಹೋಗ್ತಾಳೆ, ಎಲ್ಲ ಹೋಗ್ತಾರೆ, ತಾಯಿ ಕೂಡ. ಸೊ ಇವ್ ವಾಪಸ್ ಬರೋ ಹೊತ್ತಿಗೆ ಅಲ್ಲಿ ಅತ್ತಿಗೆ ಮಾತ್ರ ಇದ್ದಾಳೆ, ತಿಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದವ್ರ ಅಣ್ಣನೂ ಇಲ್ಲ, ಅಮ್ಮನೂ ಇಲ್ಲ, ಇಬ್ರು ಇಲ್ಲ. ಏನಾದ್ರೂ ಗೊತ್ತಿಲ್ಲ. ಯಾಕಂದ್ರೆ ಅವಾಗ ಯಾವ ಆಸ್ಪತ್ರೆ ತಗೊಂಡು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಹಾಕಿದ್ರು, ಇನ್ನೊಂದಲ್ಲಿ ಹಾಕಿದ್ರು, ವ್ಯವಸ್ಥೆನೇ ಅಷ್ಟು ಅಧ್ವಾನವಾಗಿ ಆಳುವ ಪ್ರಭುತ್ವ ಕರೋನಾದಂತ ಒಂದು ಇದನ್ನ ಎಷ್ಟು ಕೆಟ್ಟದಾಗ ಹ್ಯಾಂಡಲ್ ಮಾಡ್ತು ಅಂತಂದ್ರೆ ಸ್ವಂತ ಹುಡ್ದವ್ರು ಎಲ್ಲೋ ಇದಾರೆ ಅನ್ನೋದೇ ಗೊತ್ತಿರ್ತಿರ್ಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದಾಗ ಅಣ್ಣನೂ ಇಲ್ಲ, ಅಮ್ಮನೂ ಇಲ್ಲ. ಹಾಗಾದ್ರೆ ಅಟ್ಲೀಸ್ಟ್ ಅವ್ನಿಗೆ ಅವಾಗ ಯೋಚನೆ ಬರ್ತಾ ಇದೆ, ತನ್ನ ಧರ್ಮದ ನೆನಪು ಬರುತ್ತೆ. ಅಂದ್ರೆ ಸಂಸ್ಕಾರ ಮಾಡ್ದೇನೆ ಓದ್ಬಿಟ್ರ ಇವರು, ಎಲ್ಲೋ ಹೆಣಗಳ ತರ ಬಿಸಾಕಿ ಹದ್ದುಗಳು ಕಾಗೆಗಳು ತಿಂದೋಡ್ವಾ ಅಪ್ಪನ ಆ ಒಂದು ಕಲ್ಪನೆ ಬರುತ್ತೆ ಅವನಿಗೆ. ಅವಾಗ ಒಂದು ಪುಟ್ಟ ಹುಡುಗ ಬಂದು ಇವ್ನು ಕರ್ಕೊಂಡು ಹೋಗ್ತಾನೆ. ಯಾರು ಅಂತಂದ್ರೆ ಅವ್ನ ಸಹಪಾಠಿ, ಕಾಲೇಜಲ್ಲಿ ಓದುತ್ತಿದ್ದ ಸಹಪಾಠಿ ಅವನು, ಯಾರೋ ಅವ್ನು ಮುಸ್ಲಿಂ. ಅವನೇನು ಮಾತಾಡೋದಿಲ್ಲ, ಯಾಕಂದ್ರೆ ಇವ್ನು ಪಕ್ಕದ ಮುಸ್ಲಿಂ ದ್ವೇಷ ಗೊತ್ತು ಅವನಿಗೆ. ಸಹಪಾಠಿ ಆದ್ರೆ ಅವ್ರು ಸಹಪಾಠಿನೂ ದ್ವೇಷ ಮಾಡ್ತಾನೆ. ಶೂದ್ರ ಹುಡುಗ, RS ಅಂತ ಮೂಲಭೂತ ಸಂಘಟನೆ ಅಂತ ಹುಡುಗ ಅವನು. ಖಂಡಿತ ತಳ ಸಮಾಜದವರೇ, ಮೇಲ್ಜಾತಿಯವರು ಯಾರಿದ್ದಾರೆ, ಕೊಲೆ ಮಾಡೋರು, ಕಲ್ಲಂಡಿ ಹಣ್ಣು ನೋಡಿದ್ರು ಯಾರಿದ್ದಾರೆ, ಮೇಲ್ಜಾತಿಯವರು ಯಾರು ಇಲ್ವಲ್ಲ. ಅವ್ರು ಎತ್ತುಕಟ್ಟಕ್ಕೆಲ್ಲ ತಳ ಸಮುದಾಯದವ್ರನ್ನೇ ಮುಸ್ಲಿಂ ಬಂದು ಕರ್ಕೊಂಡು ಹೋಗ್ತಾನೆ ಹುಡುಗ. ಕರ್ಕೊಂಡು ಹೋಗ್ತಾನೆ, ಅವನೇನು ಮಾತಾಡೋದು ಗೊತ್ತು ನಿಮ್ಗೆ, ನಮ್ಮ ಸಮುದಾಯದ ದೇಶ ಅಂತ ಗೊತ್ತಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಅವ್ನು ಏನು ಸ್ಮಶಾನ ಕರ್ಕೊಂಡು ಹೋಗ್ತಾನೆ. ಆಶ್ಚರ್ಯ ಆಗುತ್ತೆ ನಿಮ್ಗೆ. ಅವನು ಅಲ್ಲಿ ಅವರ ತಾಯಿ ಮತ್ತು ಅಣ್ಣನ ಹೆಣ್ಣನ ಊತಿರೋ ಜಾಗ ತೋರಿಸ್ತಾನೆ. ಆಲ್ರೆಡಿ ಸ್ಮಶಾನ ಅವರು ಸಂಸ್ಕಾರ ಮಾಡಿಬಿಟ್ಟಿದ್ದಾರೆ. ಸಂಸ್ಕಾರ ನಮ್ಗೆ ತಿಳಿದಂಗೆ ಮಾಡಿದೀನಿ ಅಂತ ಮುಸ್ಲಿಮರು ಮಾಡಿಬಿಟ್ಟಿದ್ದಾರೆ. ಹೌದು. ಆಂಬುಲೆನ್ಸ್ ಅಲ್ಲಿ ಬಂದ 2 ಹೆಣಗಳು ಊರಾಚೆ ಬಿಸಾಕೊಂಡು ಹೋಗಿರ್ತಾರೆ. ಯಾರು ಮುಟ್ಟಾಗ್ತಾ ಇರಲಿಲ್ಲ, ಯಾರು ಇವನ ಧರ್ಮದವರೇ ಮುಟ್ಟಾಗ್ತಾ ಇರಲಿಲ್ಲ.
ಹಿಂದೂ ಧರ್ಮದ ಇವನ ಸಂಬಂಧಿಕರು ಇವನ ಊರಿನ ಜನರೇ ಆ ಹೆಣಗಳನ್ನು ಮುಟ್ಟಕ್ಕೆ ತಯಾರಿರಲ್ಲ. ಆ ಮುಸ್ಲಿಂ ಸಹಪಾಠಿ ಹೋಗಿ ಅವನ ಸಹಚರ ಅವನ ಸಮುದಾಯದ ಕೆಲವು ಅಣ್ಣ ತಮ್ಮ ಸೇರ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗಿ ಅವನಿಗೆ ತಿಳಿದಂಗೆ ಒಂದು ಸಂಸ್ಕಾರ ಅವನಿಗೆ ನಿಂತಿರ್ತಾನೆ. ಹೌದು, ಇವನ್ಗೆ ಅವಾಗ ಮನವರಿಕೆ ಆಗುತ್ತೆ. ಅಲ್ಲ, ಅವಾಗ ಅವ್ನು ತಿಳಿದಂಗೆ ಅಂತಂದ್ರು ಕೂಡ ನಾವು ಕೋವಿಡ್ ಕಾಲದಲ್ಲಿ ನಾವೆಲ್ಲ ಕೆಲಸ ಮಾಡಿದೀವಲ್ಲ, ಈಗ ಮುಸ್ಲಿಂ ಹುಡುಗರು ಅವ್ರು ತಿಳಿದ ಮಟ್ಟಿಗೆ ಹಿಂದೂ ಸಂಸ್ಕಾರದಲ್ಲೇ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಂಸ್ಕಾರ ಮಾಡಿರ್ತಾರೆ. ಹೌದು ಹೌದು, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಬೂದ್ಬತ್ತಿ ಹಚ್ಚಿರ್ತಾರೆ, ಕರ್ಪೂರ ಹಚ್ಚಿರ್ತಾರೆ, ಮತ್ತೆ ಮಾಡಿರ್ತಾರೆ, ನಮಸ್ಕಾರ ಮಾಡಿರ್ತಾರೆ ಅಷ್ಟೇ. ಮಾನವೀಯತೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ. ಹೌದು ಹೌದು, ನೀನ್ ಎಷ್ಟು ದ್ವೇಷ ಮಾಡ್ತೀಯ? ಹೌದು, ಕೊನೆಗೆ ನೀನ್ ಹೆಣ ಮುಟ್ಟಕ್ಕೆ ಯಾರು ರೆಡಿ ಇಲ್ಲಪ್ಪ. ಹೌದು, ಹೆಣ ಮುಟ್ಟವ್ರೆ, ಹೌದು, ನಿಂಗೆ ಅಲ್ಲಿಗಾದ್ರೂ ಬುದ್ಧಿ ಬರಬೇಕು ಅವರಲ್ಲ. ಹೌದು, ಒಂದು ಮಾನವೀಯತೆಯೇ ದೊಡ್ಡದು. ಈಗ ಪಂಪ ಹೇಳಿದಂಗೆ ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಹೇಳಿದ್ರು. ಬಹಳ ಒಳ್ಳೆ ಕತೆ ಮಾಡ್ಬೋದಿತ್ತಲ್ಲ ಸರ್, ಇದನ್ನ ಯಾಕೆ ವಿಡಂಬನ ಬರಹ ಮಾಡಿ ಅದು ಆ ಸಂದರ್ಭಕ್ಕೆ ಬರ್ತಿದ್ದಲ್ವಾ, ಅದು ಆದ ಘಟನೆಗಳು. ಯಾಕಂದ್ರೆ ಪ್ರತಿ ವಾರ ಅಂಕಣ ಬರಿತಾ ಇದು ಒಂಥರ ಒಂದು ಕತೆ ಥರನೇ ನಾನು ಓದಿದಾಗ ನನಗೆ ಭಾಳ ತೀವ್ರವಾಗಿ ಕಾಡ್ಬಿಟ್ಟಿತ್ತು. ಅದು ನಂತರ ಬರುವಂಥದ್ದು ಪಠ್ಯಪುಸ್ತಕದಲ್ಲಂತರೂ ಭಾಳ ಒಳ್ಳೆ ರೂಪಕ್ಕೆ ತಂದಿದ್ದೀರ. ಅದು ಏನು ಲೋಡ್ ಗಟ್ಟಲೆ ಲಾರಿಯಲ್ಲಿ ಪಠ್ಯಗಳನ್ನ ತುಂಬ್ಕೊಂಡು ಹೋಗೋದಂತೆ ಇವರು. ಜೈ ಶ್ರೀರಾಮ್ ಅನ್ಕೊಂಡು ಕೇಸರಿ ಶಾಲ್ ಹೊತ್ಕೊಂಡು ಹೋಗೋದು. ಎಲ್ಲಿ ಹೋಗ್ತಾರೆ ಅವರು? ಕೇಶವ ಕೃಪಾ ಅಂತ ಗೊತ್ತಿದೆ ನಮಗೆ. ನಿಮ್ಮ ಬರಹದಲ್ಲಿ ಮಾಧವ ಕೃಪಾ ಕುಟೀರ ಅಂತ ಬರುತ್ತೆ. ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಕೆಲವೆಲ್ಲ ಕೇಸರಿ ಶಾಲ್ ಹಾಕೊಂಡವ್ರೆಲ್ಲರೂ ಈ ಇದು ಎಲ್ಲ ಏನದು ದೊಂದಿ ಅಂಟು ಗಮ್ ಕತ್ರಿ ಎಲ್ಲ ಇಟ್ಕೊಂಡು ಯಾವ ಪಠ್ಯ ಬೇಡ ಅಂತ ಬಿಸಾಕೋದು, ಇನ್ನೊಂದು ಅದು ತಮ್ಗೆ ಬೇಕಾದ ಪಠ್ಯನ ಪಠ್ಯ ಬೇಡ ಅಂತಂದ್ರೆ ನಮ್ಮ ಮನೆಯ ಕುವೆಂಪು ಪಠ್ಯ, ಮಾನ್ಯರ ಪಠ್ಯ ಅದು ಬೇಡ ಅಂತ ಗುರು ಹರಿದು ಬಿಸಾಕೋದು, ತಮ್ಗೆ ಬೇಕಾದನ್ನ ಸೇರ್ಸೋದು. ತಮಗ್ ಬೇಕಾದ ಯಾರು? ಇವರ ಸನಾತನ ಧರ್ಮವನ್ನು ಹೇಳುವಂತವ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದಂಥವ್ರು, ಅಂಥವ್ರ ಪಾಠನೇ ಗೋಂದ ಕಾಣಿಸೋದು. ಹಬ್ಬ ಇದು ಈ ರೂಪಕ್ಕೆ ಭಾಳ ಚೆನ್ನಾಗಿ ತಂದಿದ್ದಾರೆ. ಅಂದರೆ ಇಡೀ ಒಂದು ಇದನ್ನೇ ಇಟ್ಕೊಂಡು ಅವರು ಲೋಡ್ ಗಟ್ಲೆನೆ ಹಂಗೆ ಪಠ್ಯ ಪರಿಷ್ಕರಣೆ ಅಂದ್ರೆ ಯಾರು ಎಂಥವ್ರು ಪರಿಷ್ಕರಣೆ ಮಾಡ್ತಾರೆ ಅನ್ನೋದು. ಹೌದು, ಎಂಥ ಮಬ್ಬಕ್ತರು ಅಂದ್ರೆ ಈ ಪಠ್ಯ ಪರಿಷ್ಕರಣೆ ಎಲ್ಲ ಯಾರು ಇರ್ಬೇಕಾಗಿತ್ತು, ಯಾರಿದ್ದಾರೆ ಅನ್ನೋದನ್ನ ಬಹಳ ರೂಪಕದಲ್ಲಿ ಚೆನ್ನಾಗಿ ತಂದಿದ್ದಾರೆ. ಸಿಇಟಿ ಪಾಠ ಮಾಡ್ತಿರೋನು ಪಠ್ಯಪುಸ್ತಕದ ಅಧ್ಯಕ್ಷ. ಇದನ್ನ ಮತ್ತೆ ಇವರೆಲ್ಲ ಮೇಷ್ಟ್ರುಗಳು ಹೋಗಿ ಅದು ಬಹಳ ಚೆನ್ನಾಗಿದೆ. ಅದು ಓದೇನೆ ಅರ್ಥ ಮಾಡಬೇಕು. ನಾವು ಮುಂದಕ್ಕೆ ಹೋಗೋದಾದ್ರೆ ಮತ್ತೆ ಬರೋದು ಇದು ಚೌಕಿದಾರನ ಅಸಲಿಯತ್ತು ಅಂತ. ಅದು ಬಹಳ ಚೆನ್ನಾಗಿದೆ. ಚೌಕಿದಾರ ಅನ್ನೋದು ನಿಮಗೆ ಕಳೆದ ಚುನಾವಣೆಯಲ್ಲಿ ನಾನು ತಿಳಿದಂಗೆ ಮೋಸ್ಟ್ 2019 ಇರ್ಬೋದು. ಅದು ನಾನು ಚೌಕಿದಾರ ಅಂತ ಹೇಳ್ಕೊಂಡಿದ್ದು ನಮ್ಮ ಪ್ರಧಾನಿಗಳು. ಚೌಕಿದಾರ ಅಂದ್ರೆ ನಾನು ದೇಶ ಕಾಯೋ ಚೌಕಿದಾರನೇ ನಾನು. ಅದನ್ನ ಹೆಂಗೆ ಬಿಂಬಿಸ್ಕೊಂಡ್ರು ಅಂತಂದ್ರೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಮಂತ್ರಿಗಳು, ಕಾರ್ಯಕರ್ತರು ಎಲ್ಲರೂ ಕೆಳಮಟ್ಟದಿಂದ ಹಿಡಿದು ಮೇಲ್ಗಡೆ ಅಧಿಕಾರದಲ್ಲಿರುವಂತ ಎಲ್ಲರೂ ತಮ್ಮ ಹೆಸರು ಬದಲು ಮಾಡ್ಕೊಂಡ್ರು. ಚೌಕಿದಾರ ನಂತರ ಹೆಸರು ಚೌಕಿದಾರ, ಈ ತರ ಹೆಸರು ಎಲ್ಲರೂ ನಾವು ಚೌಕಿದಾರರು. ಆದ್ರೆ ಅಸಲಿಗೆ ಅವ್ರು ನಿಜವಾಗಿ ಚೌಕಿದಾರರಾಗಿದ್ದಾರ ಅನ್ನೋದು ಪ್ರಶ್ನೆ. ಚೌಕಿದಾರ ಅಂದ್ರೇನು? ಒಬ್ಬ ಕಾವಲುಗಾರ. ಹೌದು ಅಲ್ವಾ? ಸೊ ಚೌಕಿದಾರನ ಮಟ್ಟಕ್ಕೆ ನಾನು ದೇಶವನ್ನ ಕಾಯ್ತಿದ್ದೀನಿ. ನಿನ್ನ ಆರೋಗ್ಯ ರಕ್ಷಣೆ ಆಗಿರ್ಬೋದು, ನಿನ್ನ ಹಣದ ರಕ್ಷಣೆ ಆಗಿರ್ಬೋದು, ನಿನ್ನ ದುಡಿಮೆಯ ರಕ್ಷಣೆ ಆಗಿರ್ಬೋದು, ನಿನ್ನ ಉದ್ಯೋಗದ ರಕ್ಷಣೆ ಆಗಿರ್ಬೋದು, ಕಾಯ್ತೀನಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಹೌದು. ಸೊ ವಿಶ್ವಗುರುವಿನ ಅಸಲಿಯತ್ತೇನಿದೆ, ಅವನು ಬೆಳಗ್ಗೆ ವಿಶ್ವಗುರು ಆಗಿ ಇಡೀ ಪ್ರಪಂಚಕ್ಕೆ ಪಾಠ ಹೇಳ್ತಾನೆ. ಅವನು ಅಲ್ಲಿ ನಿಮ್ಗೆ ಫಾರಿನಿಂದ, ವಿದೇಶದಿಂದ ನಿಮ್ಗೆ ಮಿನಿಸ್ಟ್ರುಗಳು, ಪ್ರಧಾನಮಂತ್ರಿಗಳೆಲ್ಲ ಬರ್ತಾರೆ ವಿಶ್ವಗುರುವಿನ ಪಾಠ ಕೇಳಕ್ಕೆ. ರಾಜ್ಯನ ಹೇಗೆ ನಡೆಸ್ಬೇಕು ಅಂತ ವಿಶ್ವಗುರು ಅಲ್ಲಿ ಪಾಠ ಮಾಡ್ತಾನೆ. ನಂತರ ಅವನು ಚಾಯ್ ಮಾರಕ್ಕೆ ಹೋಗ್ತಾನೆ. ಬುಲೆಟ್ ಟ್ರೈನ್ ಸ್ಟೇಷನ್ ಇದೆ. ಹೌದು, ಬುಲೆಟ್ ಟ್ರೈನ್ ಎಲ್ಲ ಕಡೆ ಓಡಾಡ್ತಿದ್ದೆ ದೇಶಾದ್ಯಂತ. ಬುಲೆಟ್ ಟ್ರೈನ್ ಸ್ಟೇಷನ್ ಅಲ್ಲಿ ಅವನು ಟೀ ಮಾಡ್ತಾನೆ. ಹೌದು, ಅವ್ನು ಟೀ ಮಾರುವಾಗ ನಿಮ್ಗೆ ಮಂತ್ರಿಗಳೆಲ್ಲ ಒಂದು ಸಿಗ್ನೇಚರ್ ಹಾಕ್ಸ್ಕೊಳ್ತಾರೆ. ಅವ್ನು ಟೀ ಮಾಡ್ತಾ ಏನ್ ಮಾಡ್ತಾನೆ ಅಂದ್ರೆ ಈ ಪ್ಲಾಸ್ಟಿಕ್ ಇದೆಲ್ಲ ಬಿರುತ್ತಲ್ಲ ಅದನ್ನೆಲ್ಲ ಅವನು ಜೋಳಿಗೆಲ್ಲ ಹಾಕತಾನೆ. ಪ್ಲಾಸ್ಟಿಕ್ ಎಲ್ಲ ಅಡ್ಡದಿಡ್ಡಿ ಬಿಸಾಕಿರ್ತಾರೆ, ಅದನ್ನ ಜೋಳಿಗೆಲ್ಲ ಹಾಕ್ತಾನೆ. ಅದು ಎರಡನೇ ಶಿಫ್ಟ್. ಬೆಳಗ್ಗೆ ಪ್ರವಚನ, ವಿಶ್ವಗುರು ಪ್ರವಚನ, ರಾಜ್ಯಭಾರ ಹೇಗೆ ನಡೆಸೋದು. ನೆಕ್ಸ್ಟ್ ಇದು ಚಾಯ್ ಮಾಡೋದು, ಟೀ ಮಾಡೋದು ಟ್ರೈನ್ ಸ್ಟೇಷನ್ ಅಲ್ಲಿ ಪ್ರಧಾನಿಯವರೇ. ಹೌದೌದು, ಡೆಡಿಕೇಟೆಡ್. ಹೌದೌದು, ಯಾಕಂದ್ರೆ ಮತ್ತೆ ಅಲ್ಲಿ ನಿಮ್ಗೆ ನಮ್ಗೆ ಫೈಲ್ಗಳಿಗೆಲ್ಲ ಅಲ್ಲಿ ಸಿಗ್ನೇಚರ್ ಹಾಕೋದು. ಚಾ ಮಾಡ್ತಾ ಪ್ಲಾಸ್ಟಿಕ್ ಈ ಕಸ ಇದೆಲ್ಲ ಹಾಯ್ಕೊಂಡು ನೋಡಿ ಎಷ್ಟೊಂದು ಜವಾಬ್ದಾರಿಗಳು. ಮತ್ತೆ
ಅದ್ರ ನಂತರ ಇದನ್ನ ನೋಡೋಕ್ಕೆ ಅವನು ಇದೆಲ್ಲ ಕೇಳಿ ತಿಳ್ಕೊಂಡಿದ್ದ ಒಬ್ಬ ವಿದೇಶಿ ಪತ್ರಕರ್ತೆ ಇದನ್ನೆಲ್ಲ ನೋಡೋಕ್ಕೂ ಸಾಕ್ಷೀಕರಿಸಕ್ಕೆ ಬರ್ತಾಳೆ, ವರದಿ ಮಾಡೋಕ್ಕೆ. ವಿದೇಶದಿಂದ ಬಂದಿದ್ದು. ಯಾಕಂದ್ರೆ ಭಾರತ ಅಂದ್ರೆ ಬಡ ದೇಶ, ಹೌದು, ನಿರ್ಗತಿಕರು, ತಿನ್ನ ಗತಿ ಇಲ್ಲ, ಈ ಥರ ಅನ್ಕೊಂಡಿರ್ತಾರೆ ಅವಳು ಬಂದಾಗ ಆಶ್ಚರ್ಯ ಆಗ್ಬಿಡುತ್ತೆ. ಚಿನ್ನದ ರಸ್ತೆಗಳು, ಬುಲೆಟ್ ಟ್ರೈನ್ಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಲರು. ನಿಮಗೆ ರೂಪಾಯಿ ಬೆಲೆ ಎಷ್ಟು ಏರ್ಬಿಟ್ಟಿದೆ ಅಂತಂದ್ರೆ ಅವ್ರು ಡಾಲರ್ ಲೆಕ್ಕನೇ ಇಲ್ಲ. ರೂಪಾಯಿ 80 ರೂಪಾಯಿ, ಇದು ಡಾಲರ್ 80 ರೂಪಾಯಿ ಆಗಿದೆ, ರೂಪಾಯಿ 1 ರೂಪಾಯಿ ಬಂದಿದೆ. 1 ರೂಪಾಯಿ ತಗೋಬೇಕು ಅಂದ್ರೆ 80 ರೂಪಾಯಿ ಆಗ್ಬಿಟ್ಟಿದೆ ಡಾಲರ್. ಅಚ್ಚೆ ದಿನ ಬಂದ್ಬಿಟ್ಟಿದೆ, ಬಂದೇ ಬಿಟ್ಟಿದೆ. ಓಕೆ, ಬುಲೆಟ್ ಟ್ರೈನ್ಗಳು ಓಡಾಡ್ತದೆ, ಚಿನ್ನದ ರಸ್ತೆ ಇದೆ. ಸೊ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ನಾನು ನಿರ್ಗತಿಕ, ತಿನ್ನಕ್ಕೆ ಗತಿಲ್ದ ದೇಶದಲ್ಲಿ ಇದೇನಪ್ಪ ಹಿಂಗೆ ಬದಲಾವಣೆ ಆಯಿತು. ಗಾಡಿಯಿಂದ ಇಳಿದ ಕೂಡಲೇ ಚಿನ್ನದ ರಸ್ತೆ ಮೇಲೆ ಇಳಿದಿರೋದು. ಹೌದು. ಸೊ ಹಾಗಾಗಿ ಆಶ್ಚರ್ಯಕರವಾಗಿ ಅದನ್ನ ಮೂಲ ಏನಪ್ಪ ಇದು ಅಂತ ಕಂಡುಹಿಡ್ಕೊಳಕ್ ಹೋದಾಗ ಅದು ವಿಶ್ವಗುರು ದರ್ಶನ ಆಗುತ್ತೆ. ಆದ್ರೆ ವಿಶ್ವಗುರು ದರ್ಶನದಾಗ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಏನಂತಂದ್ರೆ ಆ ಪ್ರಧಾನಿನೇ ವಿಶ್ವಗುರು ಆಗಿರ್ತಾನೆ. ಹಾಗಾಗಿ ಅವಳು 24 ಗಂಟೆ ವರದಿ ಮಾಡಬೇಕು ಅಂತ ಬಂದಿರ್ತಾಳೆ. ದೊಡ್ಡಣ್ಣನ ದೇಶದಿಂದ ಬಂದಿರ್ತಾಳೆ. ದೊಡ್ಡಣ್ಣನ ದೇಶದಿಂದ ಬರುತ್ತೆ. 2ನೇ ಶಿಫ್ಟು ಬುಲೆಟ್ ಟ್ರೈನ್ ಹೇಳ್ತಾನೆ. 3ನೇ ಶಿಫ್ಟ್ಗೆ ಅವಳು ಸುಸ್ತಾಗಿರುತ್ತೆ. ಬೆಳಗ್ಗೆಯಿಂದ ಕ್ಯಾಮ್ರಾ ಇಟ್ಕೊಂಡು ಮಲಿಕೊಂಡ್ಬಿಡ್ತಾಳೆ ಹೋಟ್ಲಿಗೆ. 11 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಮಲಿಕೊಂಡಾಗ ಅವಳು ನಿದ್ದೆ ಬರೋದಿಲ್ಲ. ಯಾಕೆಂದರೆ ಈಗ 16 ಗಂಟೆ ರಿಪೋರ್ಟ್ ಮಾಡಿದ್ದೀನಿ, ಇನ್ನು 8 ಗಂಟೆ ರಿಪೋರ್ಟ್ ಮಾಡಿದ್ರೆ 24 ಗಂಟೆ ಅದು ಪೂರ್ತಿ ಆಗೋದು. ಹಾಗಾಗ್ಬಿಟ್ಟು ಅವಳು ಹುಡ್ಕೊಂಡು ಹೋಗ್ತಾಳೆ. ಅವಾಗ ಯಾರೋ ಒಬ್ರು ಹೇಳ್ತಾರೆ ಅವರು ಚೌಕಿದಾರರ ಕೆಲಸ ಮಾಡ್ತಾ ಇದ್ದಾರೆ, ಈಗ ಭಂಡಾರ ಕಾಯ್ತಾರೆ, ಬೇರೆ ಶಿಫ್ಟಲ್ಲಿ ಇದ್ದಾರೆ. 3ನೇ ಶಿಫ್ಟ್ ಇದ್ದಾರೆ. ಯಾಕಂದ್ರೆ ಅವ್ರು ತುಂಬ ತಾಕತ್ತಿದೆ, 24 ಗಂಟೆಗಳು ಕೆಲಸ ಮಾಡ್ತಾರೆ, ಬೇರೆ ಬೇರೆ ಪಾತ್ರಗಳ ಕೆಲಸ ಮಾಡ್ತಾರೆ. ಸೊ ಅವರು ಭಂಡಾರದಲ್ಲಿ ಚೌಕಿದಾರ ಕೆಲಸ ಮಾಡ್ತಿರ್ತಾರೆ, ಯೂನಿಫಾರ್ಮ್ ಕಾವಲುಗಾರ, ಭಂಡಾರನ ಕಾಯ್ಬೇಕು. ಭಂಡಾರ ಕಾಯ್ತಿರುವಾಗ ನೋಡ್ತಿದ್ದಂಗೆ ಏನಾಗ್ತದೆ, ಹಿಂಬದಿನಲ್ಲಿ ಬಂಡಿಗಳನ್ನ ತಂದು ನಿಲ್ಲಿಸಿ ಆ ಭಂಡಾರದಿಂದ ಹಣ ಸಾಗಿಸ್ತಾ ಇರ್ತಾರೆ. ಇವರು ಆರಾಮಾಗಿ ಶಿಲ್ಲಿ ಉಟ್ಕೊಂಡು ಆಲ್ ಇಸ್ ವೆಲ್ ಅಂತ ಹೊಡ್ಕೊಂಡು ಓಡಾಡ್ತಿರ್ತಾರೆ ಚೌಕಿದಾರ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇವನೇನು ಹಿಂಗಡೆ ಎಲ್ಲ ಒತ್ಕೊಂಡು ಹೋಗ್ತಿದ್ದಾರೆ ಬಂಡಿಗಳಲ್ಲಿ, ಹೊರಗಳು ದುಡ್ಡನ್ನ ಹೋಗಿ, ಈ ಅಪ್ಪ ಚೌಕಿದಾರ ಏನು ವಿಷಲ್ ಹೊಡೆದು ಆಲ್ ಇಸ್ ವೆಲ್ ಅಂತ ಇದ್ದಾನೆ ಅಂತ ವಾರ್ನ್ ಮಾಡ್ತಾಳೆ. ಅಲ್ಲಿ ನೋಡಿ ದಯವಿಟ್ಟು ಎಲ್ಲ ಕದ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವನು ಹೇಳ್ತಾನೆ, ನೀನು ಬಾಯಿ ಮುಚ್ಕೊಂಡು ಹೋಗು, ಇಲ್ಲಾಂದ್ರೆ ನಿಮಗೆ ದೇಶದ್ರೋಹ ಕೇಸ್ ಹಾಕ್ಬಿಟ್ಟು ನೀವು ಒಳಗಡೆ ಹಾಕ್ಬೇಕಾಗುತ್ತೆ, ಇಲ್ಲಿಂದ ಕಾಲ್ ತೆಗೆಯುತ್ತೆ. ಅವ್ನು ಹಾಕಿದ ಬೆದರಿಕೆ ಅವಳು ಎದುರ್ಕೊಂಡು ಹೊರಡ್ತಾರೆ. ಅವಳು ದೇಶಕ್ಕೆ ಹೋಗಿ ಯೋಚನೆ ಮಾಡ್ಬೇಕಾಗಿ ಬರುತ್ತೆ, ನನ್ನ ರಿಪೋರ್ಟ್ ಹೆಂಗೆ ತಯಾರು ಮಾಡುವ. ಬೆಳಗ್ಗೆ ನೋಡಿದ ಪಾತ್ರಕ್ಕೂ ರಾತ್ರಿ ನೋಡಿದ ಚೌಕಿದಾರನ ಪಾತ್ರಕ್ಕೂ ವಿಶ್ವಗುರು ಇಂದ ಹಿಡಿದು ಚೌಕಿದಾರನ ಪಾತ್ರ ನಾನು ಹಿಂಗೆ ವರದಿ ಮಾಡೋದನ್ನು ಯೋಚನೆ ಮಾಡ್ತಾರೆ. ಇದು ಭಾಳ ಚೆನ್ನಾಗಿ ತಂದಿದೆ, ಅವ್ರ ಶ್ರಮ ಮತ್ತು ನಿಮ್ಮ ಶ್ರಮ. ಈಗ ಬರೋದು ನೆಕ್ಸ್ಟ್ ಇದು ಈ ಒಡಲಾಗ್ನಿಯ ಬೆಂಕಿ, ಹೌದು, ಮತ್ತು ಉರಿದ ಭರತ ಖಂಡ. ಹೌದು, ಅಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ಅಗ್ನಿವೀರರ ಬಗ್ಗೆ ಅನ್ಸುತ್ತಿದೆ. ಹೌದು, ಯಾಕೆಂದ್ರೆ ನಿಮ್ಗೆ ನಮ್ಮ ದೇಶವನ್ನು ಗಡಿಯಲ್ಲಿ ಕಾಯ್ದು ಕೆಲಸರಿ ಪ್ರಾಣನ ತೆತ್ತು ಯೋಧರ ಬಗ್ಗೆ ನಾವು ಜೈ ಜವಾನ್ ಅಂತೀವಿ, ಜೈ ಕಿಸಾನ್ ಅಂತೀವಿ. ಅದು ನಿಜವಾಗ್ಲೂ ನಾವು ಅವ್ರನ್ನ ಈ ದೇಶ ನೋಡ್ತಿದ್ವಿ, ಅವ್ರನ್ನ ಚೆನ್ನಾಗಿ, ಅವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ಅವ್ರ ನಿವೃತ್ತಿ ಆದ್ಮೇಲೆ. ಹೌದೌದು, ಒಂದು 35-40 ವರ್ಷಕ್ಕೆಲ್ಲ ನಿವೃತ್ತಿ ಆಗಿಬಿಡ್ತಾರೆ. ನಿವೃತ್ತಿ ಆದ್ಮೇಲೆ ಅವ್ರ ಪಿಂಚಣಿಗೆ ಎಷ್ಟು ಒದ್ದಾಡ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾರೆ ಅವ್ರು, ಮತ್ತೆ ಯಾವುದೋ ಸೆಕ್ಯೂರಿಟಿ ಆಗಿ ಸೇರ್ಕೊಳ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಯೋಧರು ನಮ್ಮೂರಲ್ಲೆಲ್ಲ ತುಂಬ ಜನ ಯೋಧರು ಇದ್ದಾರಲ್ಲ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ಅವ್ರು ಬಂದಾಗ ಅವರನ್ನು ರಾಜ ಮರ್ಯಾದೆಯಿಂದ ಸ್ವಾಗತ ಮಾಡ್ತಾರೆ, ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಮರುದಿನ ಮತ್ತೆ ಯಾವುದೋ ಅಲ್ಲಿ ಸೆಕ್ಯೂರಿಟಿಯಾಗಿ ಹೋಗ್ಬೇಕು. ಇಲ್ಲ ಆಗಿದೆ ಆಗುತ್ತೆ ಅದು. ಅಂದರೆ ಅವ್ರಿಗೆ ಕೊಡಬೇಕಾದಂಥ ಪಿಂಚಣಿ ಹಣವನ್ನು ಕೊಡೋ ಬದಲಿಗೆ ಅವ್ರಿಗೆ ಯಾಕೆ ಎಲ್ಲ ಸವಲತ್ತು ಕೊಟ್ಟು ನಾವು ಅವ್ರನ್ನ ಒಬ್ಬ ಸೈನಿಕನ ನಾವು ಅಪಾಯಿಂಟ್ ಮಾಡ್ಕೋಬೇಕು, ಶಾರ್ಟ್ ಟರ್ಮ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಅಗ್ನಿವೀರ ಅಂತ ಕರೆದ್ಬಿಟ್ಟು ಶಾರ್ಟ್ ಟರ್ಮ್ಗೆ ಅಪಾಯಿಂಟ್ ಮಾಡ್ಕೊಂಡು ಅವ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಕಡಿಮೆ ಸಂಬಳ ಗೌರವ ಧನ ಅನ್ನೋ ಥರ ಏನೋ ಕೊಟ್ಬಿಡೋದು ಅವ್ರಿಗೆ. ಪಿಂಚಣಿ ಏನು ಕೊಡಂಗಿಲ್ಲ. ಅಲ್ಲ, ಎಲ್ಲ ಈ ಖಾಸಗೀಕರಣ ಮಾಡಿಬಿಟ್ಟು ಯಾರನ್ನೂ ಕಾಯಮಾಗಿ ತೊಳ್ತಾನೆ ಇಲ್ಲ. ಈಗ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರು, ಅತಿಥಿ, ಈ ಥರದ್ದೇ ಅತಿಥಿ ಉಪನ್ಯಾಸಕರು, ಹಿಂಗೆ ಎಲ್ಲ ಹೊರಗುತ್ತಿಗೆ ಅವ್ರಿಗೆ ಕೊಟ್ಟು ನೇಮಕಾತಿಗಳು, ಸರ್ಕಾರದ ನೇಮಕಾತಿಗಳೇ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ ಮೀಸಲಾತಿ ಕೊಡ್ಬೇಕನ್ನೋ ಕಾರಣಕ್ಕೆ ಈ ಥರದ್ದು ಏನೇನೋ ಅಡ್ಡದಾರಿಗಳು, ಅದೇ ಅಡ್ಡದಾರಿಗಳು ಹಿಡಿದು. ಈ ನೆಕ್ಸ್ಟ್ ಬರೋದು ಇದು ಬಹಳ ವಿಚಿತ್ರವಾಗಿದೆ. ಇದು ತುತ್ತೂರಿ ಕುಮಾರಿ ಬಕೆಟ್ ಸ್ವಾಮಿ ಅಂತ. ಅದು ಬಹಳ ಮುಖ್ಯ. ಅದು ಈ ತುತ್ತೂರಿ ಕುಮಾರಿ ಮತ್ತೆ ಬಕೆಟ್ ಸ್ವಾಮಿ ಏನಿದೆ, ಇದೆಲ್ಲ ನಮ್ಮ ಮೀಡಿಯಾಗಳು ಬುಡಕ್ಕೆ ಬಂದಂಗೆ ಇದ್ದಾರೆ ಇದರಲ್ಲಿ. ಅಲ್ಲ, ಅದು ಇದು ಕಣ್ಣೆದುರುಗಡೆ ಇರೋದಲ್ಲ, ನಾನು ಬುಡಕ್ಕೆ ಬರೋದೇನಿಲ್ಲ, ಅದು ಕಣ್ಣೆದುರುಗಡೆ ಇದೆಯಲ್ಲ. ನಿಮ್ಗೆ ಯಾವ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಸ್ವತಂತ್ರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಅವ್ರಿಗೆ ಇಚ್ಛೆ ಇದ್ರೂ ಮಾಡ್ತಾ ಇಲ್ಲ, ಇಚ್ಛೆ ಇಲ್ಲದಿದ್ರೂ ಮಾಡ್ತಾ ಇಲ್ಲ. ಎಲ್ಲವೂ ಬಿಕರೆ ಆಗಿರೋದೆ. ಯಾರು ಸತ್ಯ ಹೇಳ್ತಾ ಇದ್ದಾರೆ?
ಯಾರು ಸತ್ಯ ಹೇಳ್ತಾ ಇದ್ವಲ್ಲ, ಇನ್ನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇದ್ದಾರೆ. ಒಂದು ಪಕ್ಷವನ್ನ, ಒಬ್ಬ ವ್ಯಕ್ತಿಯನ್ನ ದೈವೀಕರಿಸ್ತಾ ಇದ್ದಾರೆ, ಆ ಮಟ್ಟಕ್ಕಿದ್ದಾರೆ. ಸೊ ಅದರ ಒಂದು ವಿಡಂಬನೆ ಅದು. ಹೊಗಳೋದು ಯಾವ ಥರ ಹೊಗಳೋದು, ಬರೀ ಕುಂತ್ರೆ ಹೊಗಳೋದು, ನಿಂತ್ರೆ ಹೊಗಳೋದು. ಆಯ್ತಪ್ಪ, ನೀನು ಜನಸೇವೆ ಏನು ಮಾಡ್ತಿದ್ಯಾ, ಜನರಿಗೆ ಏನು ಒಳ್ಳೇದು ಮಾಡಿದ್ಯಾ, ಯಾವ ಕಾನೂನು ತಂದಿದ್ಯಾ, ಅದನ್ನ ಯಾರು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಸಿಂಹ ಗರ್ಜನೆ, ಇದು ಸಿಂಹ ಟೆಂಕಾರ ಅಂತ ಬರುತ್ತೆ. ಹೌದು, ಅದ್ರ ಬಗ್ಗೆ ಹೇಳಿದ್ರೆ ಅಲ್ಲ ಅದು ಸ್ವಲ್ಪ ಎಕ್ಸಾಸರೇಟ್ ಅಂತ ಅನ್ಸ್ಬೋದು ಯಾರಿಗಾದ್ರು, ಆದ್ರೆ ಅದು ನಿಜ ಕೂಡ ಹೌದು. ಯಾಕಂದ್ರೆ ಸಾಮ್ರಾಟ ನಿಂತ್ಕೊಂಡ್ರೆ ಹೊಗಳ್ತಾರೆ, ಕುಂತ್ರೆ ಹೊಗಳ್ತಾರೆ, ನವಿಲಿಗೆ ಕಾಳಾಕಿದ್ರೆ ಹೊಗಳ್ತಾರೆ, ಪೂಜೆ ಮಾಡಕ್ ಕೂತ್ರೆ ಹೊಗಳ್ತಾರೆ, ಗುಹೆನಲ್ಲಿ ಕೂತ್ಕೊಂಡ್ರೆ ಹೊಗಳಿ, ಎಲ್ಲ ಈ ಥರ ಹೊಗಳ್ತಿರ್ಬೇಕಾದ್ರೆ ಕೊನೆಗೆ ಅವನು ಊಸ್ಬಿಡ್ತಾನೆ. ಸಾಮ್ರಾಟ ಊಸ್ಬಿಡ್ತಾನೆ. ಸಹಜ ಅದು, ಯಾರಾದ್ರೂ ಬಿಡೋದು. ಮನುಷ್ಯ ಸಹಜ. ಹೌದು. ಆ ಊಸ್ಬಿಟ್ಟದನ್ನು ಇವರು ಸಿಂಹದ ಟೇಂಕಾರ ಅಂತಾರೆ ಈ ಪತ್ರಕರ್ತರು. ಈ ಮಟ್ಟಿಗೆ ಒಂದು ಹೊಗಳುವಂತ, ಅದು ಸ್ವಲ್ಪ ಎಕ್ಸಾಜರೇಟ್, ಅದು ವಿಡಂಬನೆ. ಅದೇ ಮುಚ್ಚಿಟ್ಟ ಜಾಡಿಯಲ್ಲಿ ಬಚ್ಚಿಟ್ಟ ಸತ್ಯಗಳು ಅಂತ. ಅದು ನನಗೆ ತುಂಬಾ ಇಷ್ಟವಾದ ಅಂಕಣ ಅದು. ಈಗ ನೋಡಿ, ಒಂದು ಕಾಲಘಟ್ಟದಲ್ಲಿ 2014ರಲ್ಲಿ ನೀವು ಹೇಳಿದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿರ ಕಪ್ಪು ಹಣನ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಈಗ 10 ವರ್ಷದಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಕಪ್ಪು ಹಣ ನಿಮ್ಗೆ ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಜಾಸ್ತಿ ಆಗಿದೆ. ಹೌದು, 222% ಜಾಸ್ತಿ ಆಗಿದೆ. ತೆರೆದಿರಲಿ, ಅಲ್ಲಿ ಶೇಖರಣೆ ಆಗ್ತಿರೋ ದುಡ್ಡು ಜನರ ದುಡ್ಡದು. ಹೌದು, ಕಾಳಧನಿಕರ ಜನರ ದುಡ್ಡದು, ಅದು ಶೇಖರಣೆ ಆಗ್ತಿದೆ, ವಾಪಸ್ ಬರೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅಲ್ಲಿ. ಹೌದು, ಅದರ ಹಿನ್ನೆಲೆಯಲ್ಲಿ ಬರೆದಿದೆ ಅಂತದ್ದು. ಮುಚ್ಚಿಟ್ಟ ಜಾಡಿಯಲ್ಲಿ ಬಚ್ಚಿಟ್ಟ ಸುಳ್ಳುಗಳು ಅಂತಂದ್ರೆ ಸಾಮ್ರಾಟ ಏನ್ ಮಾಡ್ತಾನೆ, ಇವ್ರು ಏನು ಜನರೆಲ್ಲ ಗಲಾಟೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ನೀನು ನನಗೆ 15 ಲಕ್ಷ ಹೊರ ಕೊಡ್ತಿದ್ದೀನಿ ಅಂದ್ರೆ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ, ಜಾಡಿಗಳು ಕೊಟ್ಬಿಡ್ತಾನೆ ಅವ್ರಿಗೆ. ಜಾಡಿಗಳಂದ್ರೆ ಜಾಡಿಯಲ್ಲಿ ನಾನು ಇಟ್ಟಿದ್ದೀನಿ, ನಿಮ್ಮ ಭವಿಷ್ಯ 15 ಲಕ್ಷ ಹೊರಗೆ ಇಟ್ಟಿದ್ದೀನಿ. ಮಣ್ಣಿನ ಕುಡಿಕೆಗಳು, ಪಿಂಗಾಣಿ ಜಾಡಿ, ಉಪ್ಪಿನಕಾಯಿ ಬಳಸ್ತೀವಿ, ಪಿಂಗಾಣಿ ಜಾಡಿಗಳು ಕೊಟ್ಬಿಟ್ಟು ಎಲ್ಲರಿಗೂ ಕೊಟ್ಬಿಡೋದು. ಅದು ಇಡೀ ನೀವು ಬರ್ಬೇಕಾಗಿಲ್ಲ ಅರಮನೆಗೆ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ನಾವು. ಎಲ್ಲ ಜಾಡಿಗಳು ಬರ್ತವೆ. ಈ ಗ್ಯಾರಂಟಿ ಯೋಜನೆಗಳನ್ನ ಆಮ್ ಆದ್ಮಿ ಪಾರ್ಟಿ ತಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೆಯಲ್ಲ, ಹಂಗೆ ಮೋದಿ ಯೋಜನೆ ಇದು. ಆಮ್ ಆದ್ಮಿದು ಸಾಕ್ಷಾತ್ಕರಿಸಿದ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸ್ಗಳಿಗೆ. ಅಲ್ಲ, ಅವರು ಮನೆ ಬಾಗಿಲಿಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರು, ಏನು ಭರವಸೆ ಕೊಟ್ಟಿದ್ರಲ್ಲ. ಹೌದು, ಈ ಮೋದಿ ಅವರು ಕೂಡ ಅದೇ ರೀತಿ ಜಾಡಿಗಳನ್ನ ತಲುಪಿಸಿದ್ರು ಮನೆಗೆ. ಆದ್ರೆ ಅಲ್ಲೊಂದು ಕ್ಲಾಸ್ ಹಾಕಿದಾರಲ್ಲ ಸಾಮ್ರಾಟ, ನಾನು ಬದುಕಿರೋವಾಗ ಅದು ಮುಚ್ಚಳ ತೆಗಿಬೇಡ ಮತ್ತೆ ಅದನ್ನ ಬಳಸೋದು ಹೆಂಗೆ? ಅದರಿಂದ 15 ಲಕ್ಷ ಜನರು ಗೊಂದಲ ಆಗ್ಬಿಡುತ್ತೆ. ಇದೊಳ್ಳೆ ಚೆನ್ನಾಗಿದೆ, ನನ್ ಕಷ್ಟ ಇದೆ ಇವಾಗ, ನೀನ್ ಸಾಯೋರ್ಗು ನಾನು ಕಾಯ್ಬೇಕು. ಅದು ಬೇರೆ, ನಿನ್ ಕೆಲವರು ಚಿರಂಜೀವಿ ಅಂತ ಬೇರೆ ಹೇಳ್ತಾ ಇದಾರೆ. ಅಲ್ಲಿ ನಿಂಗೆ ಸಾಯದಿಲ್ಲ ಅಂದ್ರೆ ಮುಚ್ಚಳ ತೆಗೆದು ನಾನು ಬಳಕೆ ಮಾಡ್ಕೊಂಡೆ ಅಂದ್ರೆ ಕೆಲವು ಕ್ಯೂರಿಯಾಸಿಟಿ ತೆಗಿತಾರೆ ಅದನ್ನ. ಅಲ್ಲಿ ಹುಣಸೆ ಬೀಜ ಇರುತ್ತೆ. ಅಯ್ಯಪ್ಪ, ಅಂದ್ರೆ ಅದಕ್ಕೊಂದು ಸುಳ್ಳು ಹೇಳ್ತಾರೆ. ನಾನು ಸಾಯೋದಕ್ಕಿಂತ ಮುಂಚೆ ನೀನು ತೆಗೆದಿರೋದ್ರಿಂದ ಅದು ಇದು ಚಿನ್ನದ ವರಗಳಿದ್ದು ಹುಣಸೆ ಬೀಜ ಆಗುತ್ತೆ ಆಗಿರ್ಬೋದು. ಅದು ಯಾಕಂದ್ರೆ ಇವ್ರು ಸುಳ್ಳು ಹಂಗೆ ಅವ್ರನ್ನ ಹೇಳಿದಂಗೆ ನಡ್ಕೋಬೇಕಿತ್ತು ಪ್ರಜೆಗಳು. ಹೌದು, ಓಪನ್ ಮಾಡಬಾರ್ದಿತ್ತು ಅದು. ಹೌದು. ಅಲ್ಲ, ಇದು ತುಂಬಾ ದುರಂತದ ಸಂಗತಿ ಏನಂದ್ರೆ 10 ವರ್ಷದಲ್ಲಿ ನಾನು ಅವಾಗೇ ಹೇಳ್ದಂಗೆ ಎಲ್ಲ ವಯೋಮಾನದವರು, ಇಂಥ ವಯೋಮಾನದವರು ಅಂತಲ್ಲ, ಕಾಂಗ್ರೆಸ್ ಪೀರಿಯಡಲ್ಲಿ ಕೂಡ ಬದುಕಿ ಬಾಳಿ ಉತ್ತಮ ಜೀವನವನ್ನು ಕಂಡುಕೊಂಡವರು ಸಹಿತ ಇರೋ ಅಸಲಿ ನಮ್ಮ ಸುತ್ತಮುತ್ತ ನಡೀತಿರೋ ಸಮಸ್ಯೆಗಳ ಬಗ್ಗೆ. ಅಲ್ಲ, ನೀವು ಈ ಪುಸ್ತಕದಾದ್ಯಂತ 34 ಈ ಥರದ ಒಂದು ಅವಾಂತರಗಳ ಬಗ್ಗೆ ಬರೆದಿದ್ರಿ. ನಡೆದ ಘಟನೆಗಳನ್ನ ನೀವು ವಿಡಂಬನಾತ್ಮಕವಾಗಿ ಇದು ಮಾಡಿದ್ರಿ, ನಿಮ್ಗೆ ಅಡ್ಡಿ ಇಲ್ಲ. ಆದರೆ ನಿಮ್ಗೆ ಒಂದು ಇದರಲ್ಲಿ ಕಾಂಗ್ರೆಸ್ ಅದು ಕಾಣೋದೇ ಇಲ್ಲಲ್ಲ. ನೀವು ಏನು ಬರೀ BJPನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ? ನಮ್ಮ ಸಾಮ್ರಾಟರನ್ನ ಯಾಕೆ, ಚೌಕಿದಾರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ? ಒನ್ ಸೈಡೆಡ್ ಅನ್ಸೋದು ನೀವು. ಅಂದರೆ ಕಾಂಗ್ರೆಸ್ ಕಾಂಗಿಗಳ ಅಂತ ನೀವು. ಅಲ್ಲ, ಇದು ನಿಮ್ಮದು ನಿಜವಾದ ನಿಮ್ಮ ಈ ಸಂದರ್ಶನದ ಬೆಸ್ಟ್ ಕ್ವಶನ್ ಇದು. ಯಾಕೆಂದರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ನೆಹರು ಕೇಳ್ತಾರೆ, ನೆಹರು ಕಾಲಘಟ್ಟದಲ್ಲಿ ಏನಾಯಿತು, ಇಂದಿರಾ ಗಾಂಧಿ ಕಾಲಘಟ್ಟದಲ್ಲಿ ಏನಾಯಿತು. ಅದೇ ನನ್ನ ಕಣ್ಣೆದುರಿಗೆ ಕೊಲೆ ಆಗ್ತಾ ಇದೆ, ನನ್ನ ಕಣ್ಣೆದುರಿಗೆ ದೊರಡೆ ಆಗ್ತಿದೆ, ಅದನ್ನು ನಾನು ಕೇಳಬೇಕಾ? ಆಗ ಕೊಲೆಗಳಾಗಿದೆ, ಆಗ ದೊರಡೆ ಆಗಿದೆ ಅನ್ನೋದನ್ನು ಕೇಳಬೇಕಾ? ನನ್ನ ಎದುರಿಗೆ ಮಹಿಳೆ ಅತ್ಯಾಚಾರ ಆಗ್ತಿದೆ, ಯಾವುದನ್ನು ಕೇಳಬೇಕು ನಾನು? ಅಲ್ಲ, ಅವಾಗಿಂದ ನೀವು ಏನಾದರೂ ಒಂದೆರಡಾದರೂ ಬರಿಬೇಕಾಗಿತ್ತಲ್ಲ ಅಂತ. ನಾನು ಬರ್ದಿಲ್ಲ ಅಂತ ನಿಮ್ಗೆ ಗೊತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ರಾಜ್ಯ ಸರ್ಕಾರದಲ್ಲಿ ಈಗ ಬರಿತಾ ಇದ್ದೀರಾ? ಯಾವುದು? ಖಂಡಿತ ಕ್ವಶನ್ ಮಾಡಿದೀವಿ ನಾವು. ಹೌದು, ಖಂಡಿತ ಕ್ವಶನ್ ಮಾಡಿದ್ವಿ. ಯಾಕಂದ್ರೆ ಕೋಮುವಾದಿಗಳು ಇವರು ಆಕ್ಷನ್ಸ್ ತಗೊಂಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇನ್ನು ಕಟ್ಟುನಿಟ್ಟಿನ ಆಕ್ಷನ್ಸ್ಗಳು ತಗೋಬೇಕಿತ್ತು. ಯಾಕಂದ್ರೆ ಅವರೆಷ್ಟು ಅಗ್ರೆಸಿವ್ ಆಗಿರ್ತಾರೆ ನೋಡಿ. ಒಂದು ಪ್ರಾಪಗಂಡ ಅಥವಾ ಒಂದು ನಿಮ್ಗೆ ದ್ವೇಷ ಹರಡೋದ್ರಲ್ಲಿ ಅದೆಷ್ಟು ಅಗ್ರೆಸಿವ್ ಆಗಿ ದೇಶವನ್ನು ಆಡುತ್ತಾರೆ. ಕಲ್ಲಂಗಡಿ ಎಣ್ಣೆ ತಗೊಳ್ಳಿ, ಅಥವಾ ನೀವು ಹಿಜಾಬ್ ತಗೊಳ್ಳಿ, ಹಲಾಲ್ ಕಟ್ ತಗೊಳ್ಳಿ,
ಅಷ್ಟು ನೀವು ಒಂದು ಸರ್ಕಾರ ನಂದಿರುವಾಗ ಅದು ಮಾಡುವಾಗ ನೀವು ಶಿಕ್ಷಿಸುವಾಗ ಕೂಡ ಅಷ್ಟೇ ಅಗ್ರೆಸಿವ್ ಆಗಿರ್ಬೇಕಲ್ವ. ಇದರಲ್ಲಿ ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಗಮನಿಸುವಂಥದ್ದು ಎಲ್ಲ ಈ ಹಿಂದುತ್ವ ಏನು ಕೋಮುವಾದ ವಿರೋಧಿ ನೆಲೆಯಲ್ಲಿ ಇದೆಯಲ್ಲ, ಒಂದು ಬಹುಸಂಖ್ಯಾತ ಧರ್ಮವನ್ನು ನೀವು ಭಾಳ ಚೆನ್ನಾಗಿ ವಿಡಂಬನೆ ಮಾಡ್ಕೊಂಡಿದ್ದೀರಿ. ನಿಮಗೆ ಇದರಲ್ಲಿ ಎಲ್ಲೂ ಕೂಡ ನಿಮಗೆ ಮುಸ್ಲಿಮರದ್ದು ಅಥವಾ ಕ್ರಿಶ್ಚಿಯನ್ರದ್ದು ನಿಮ್ಗೆ ಅವ್ರದ್ದೇನು ತಪ್ಪೇ ಕಾಣಲ್ವಾ ನಿಮ್ಗೆ ಇದರಲ್ಲಿ? ಈಗ ಮುಸ್ಲಿಮ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ ಭಯೋತ್ಪಾದಕರು. ಅವ್ರದ್ದು ಅದು ಹೊಗೆ ಇಲ್ಲದೆ ಬೆಂಕಿ ಇರುತ್ತಾ ಅಂತ, ಬೆಂಕಿ ಇಲ್ಲದೆ ಹೊಗೆ ಇರುತ್ತಾ ಅಂತ. ಅಲ್ಲ, ನೀವು ಹೇಳೋ ಪಾಯಿಂಟ್ ಏನಿದೆ ಅಂದರೆ ತಾಳಿ ಒಂದು ನಿಮಿಷ. ಇದು ಒಂದು ಕಾಲಘಟ್ಟದಲ್ಲಿ ಆದ ಘಟನೆಗಳ ಒಂದು ವಿಡಂಬನಾತ್ಮಕ ಲೇಖನಗಳನ್ನು ಒಂದು ಇದು ಸಮಗ್ರ ಅಲ್ಲ. ಇದು ಎಲ್ಲ ನಾನು ಎಲ್ಲದನ್ನು ವಿಶ್ಲೇಷಿಸ್ತಾ ಇಲ್ಲ ಅನ್ನೋದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಬಹುಧರ್ಮೀಯರು ಅಂತ ಹೇಳಿದ್ದು ನೀವು ಅದು ಸರಿಯಾದ ಅದು. ಏಕೆಂದರೆ ಅವ್ರು ಬಹುಧರ್ಮಿ, ಅವ್ರಿಗೆ ಸನಾತನ ಧರ್ಮ ಅಥವಾ ಮತ್ತೊಂದು ಏನು ಹೇಳ್ತಿದ್ದಾರೆ, ಇಲ್ಲಿ ಎಲ್ಲರೂ ಇದ್ದಾರೆ. ಈಗ ನೀವು ಹಿಂದೂ ಧರ್ಮ ಅನ್ನೋವಾಗ ಬರೀ ಹಿಂದೂ ಧರ್ಮ ಅನ್ನೋವಾಗಿ ನಿಮಗೆ ಸುಮಾರು ತಳ ಸಮುದಾಯದವರೆಗೂ ಹೋಗ್ಬೇಕಲ್ವ. ನೀನು ಬರೀ ಶ್ರೇಣೀಕೃತ ವ್ಯವಸ್ಥೆಯ ಮೇಲೆ ಜನಾಂಗವನ್ನು ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ. ತಳ ಸಮುದಾಯದವ್ರಿಗೆ ಮಾತಾಡ್ತಿದ್ಯಾ. ನಿಮಗೆ ತಳ ಸಮುದಾಯವ್ರು ಕಂಡ್ರೆ ಆಗೋದ್ರಲ್ಲ. ನಿಮಗೆ 2014 ನಂತರ ನಿಮಗೆ ಭಾಳಷ್ಟು ಉದಾಹರಣೆಗಳು ತಗೋಬೋದು. ದಲಿತರ ಮೇಲೆ ನಡೆದ ಅತ್ಯಾಚಾರಗಳಾಗ್ಬೋದು, ಭಾಳ ಇದೆ. ಯುವಕರನ್ನ ತಳಿಸಿರೋದಿರ್ಬೋದು, ಭಾಳಷ್ಟು ಇದೆಯಲ್ಲ. ಅವ್ರು ಹಿಂದೂಗಳಲ್ವ. ಹೌದು. ಮತ್ತೆ ನೀನು ಯಾರು ಹಿಂದೂ ಅಂತ ನೀವು ಹೇಳ್ತಿದ್ದೀರ, ಬೌದ್ಧರ್ಮೀಯರ ಬಗ್ಗೆ ಹೇಳ್ತಿದ್ದೀರ ಅಂತ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದಲ್ಲ. ಬೌದ್ಧರ್ಮೀಯರು ಅಂತ ನೀನು ಹೇಳ್ತಿರೋದು ತಪ್ಪಲ್ಲ. ಅದು ಬೌದ್ಧರ್ಮೀಯರು ಹೌದಪ್ಪ, ಆದ್ರೆ ನೀನು ಎಲ್ಲರನ್ನೂ ಒಳಗೆ ಈಗ ಹಿಂದೂ ನಾವೆಲ್ಲ ಒಂದು ಅನ್ನೋವಾಗ ನೀ ಎಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀಯ, ಘೋಷಣೆ ಹೇಳ್ತಿದ್ಯಾ ಅಷ್ಟೇ. ತಪ್ಕೊಂಡಿದ್ಯಾ ನಿಜವಾಗ್ಲು? ಯಾಕೆ ಮೊನ್ನೆ ತಗೊಳ್ಳಿ, ನಮ್ಮಲ್ಲಿ ಆ ಹುಡುಗ ಪುಟ್ಟು ಬಾಲಕ ಅವ್ನು ಹುಟ್ಟಿದ ದಿನ ಅವ್ನು ದೇವಸ್ಥಾನದೊಳಗೆ ಹೋದ ಅಂತ ಅವ್ರಿಗೆ ದಂಡ ಹಾಕ್ಲಿಲ್ವಾ ಕೋಲಾರದಲ್ಲಿ? ಎಲ್ಲಿದೆ ನೀವು ಹಿಂದೂ ಅಂತ? ಅದು ಪ್ರಶ್ನೆನೇ ಅಲ್ಲ. ಮಾನವೀಯತೆ ಅನ್ನೋದು ಪ್ರಶ್ನೆ ಆಗಬೇಕು. ನೀವು ಮುಸ್ಲಿಮರ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ, ಹಿಂದೂನ ಯಾಕೆ ಪ್ರಶ್ನೆ, ಇದಾದ ಪ್ರಶ್ನೆ ಅದಲ್ಲ. ಪ್ರಶ್ನೆ ಇರೋದು ಕರುನಾಡು, ಪ್ರಶ್ನೆ ಇರೋದು ಸರ್ವಜನಾಂಗದ ಶಾಂತಿಯ ತೋಟ. ಅದು ಮುಖ್ಯ ಆಗಬೇಕು. ನಮಗೆ ಮಾನವೀಯತೆ ಮುಖ್ಯ ಆಗಬೇಕು. ಯಾರು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ, ನೀನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಇಡೀ ಜಗತ್ತಲ್ಲಿ ಭಯೋತ್ಪಾದನೆ ಬಗ್ಗೆ ನಾನು ಕಾಮೆಂಟ್ ಮಾಡ್ಕೊಳಕ್ಕೆ ನನಗೆ ಸಂಬಂಧಪಡ್ತಿದ್ದಂತಲ್ಲ ಅದು. ನಾನು ಒಂದು ವಿಶ್ವದಲ್ಲಿ ನಡೆಯೋ ಘಟನೆಗಳ ಬಗ್ಗೆ ನಾನು ಸ್ಪಂದಿಸ್ತೀನಿ, ಹೌದು ಸಹಿತ ಹೌದು. ಅದು ನನ್ನ ಮನೆಯಲ್ಲಿ ಆಗ್ತಿರೋದು ನೋವು ಬಗ್ಗೆ ನಾನು ಮೊದಲು ಹೇಳ್ಬೇಕು, ಅದನ್ನು ನಾನು ಹೇಳ್ಬೇಕು. ಹೌದಾ? ರಿಯಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಈ ಥರದ ಪುಸ್ತಕಗಳ ಮೂಲಕ, ಈ ಥರದ ವಿಡಂಬನೆಗಳ ಮೂಲಕ ಭಾಳಷ್ಟು ಲೇಖಕರು ಬದುಕನ್ನು ರೊಮ್ಯಾಂಟೈಸ್ ಮಾಡೋದ್ರ ಬಗ್ಗೆ, ಪ್ರೀತಿ ಪ್ರೇಮದ ಬಗ್ಗೆ ಈ ಥರದ್ದೆಲ್ಲ ಬರೀತಾ ಇರ್ತಾರೆ. ನೀವು ಒಂದು ವರ್ತಮಾನದ ಬಿಕ್ಕಟ್ಟಿನ ಬಗ್ಗೆ, ಅದರಲ್ಲೂ ರಾಜಕೀಯ ವಿಡಂಬನೆ ಮಾಡೋದಿದೆಯಲ್ಲ, ಅದನ್ನು ನಾನು ತಿಳಿದ ಮಟ್ಟಿಗೆ ಯೂಟ್ಯೂಬಲ್ಲೆಲ್ಲ ಮಾಡ್ತಾರೆ. ಬರವಣಿಗೆಯಲ್ಲೂ ಎಲ್ಲೋ ಬೆರಳೆಣಿಕೆ ಜನ ಇರ್ಬೋದೇನೋ. ರಾಜಕೀಯ ವಿಶ್ಲೇಷಣೆ ಮಾಡೋದು ಬೇರೆ, ವಿಡಂಬನೆ ಮಾಡೋದು ಬೇರೆ. ವಿಡಂಬನಾತ್ಮಕ ಭಾಳ ಕಡಿಮೆ ಇದಾವೆ. ಅದನ್ನು ನೀವು ಜವಾಬ್ದಾರಿಯಿಂದ ನಿಮ್ಮ ಪುಸ್ತಕದಲ್ಲಿ ಮಾಡ್ತಾಯಿದ್ದೀರಿ. ನಿಮಗೆ ಈ ಥರದ ಒಂದು ಭಯ ಅನ್ಸಲ್ವಾ ನಿಮಗೆ? ಇಲ್ಲಿ ಭಯ ಬೀಳುವಂಥದ್ದು ಏನಿಲ್ಲ. ಒಂದು ಕಾಲಘಟ್ಟದಲ್ಲಿ ಕಾಲಧರ್ಮ ಅಂತ ನಾವೇನು ಕರಿತೀವಿ, ಯುಗ ಧರ್ಮ ಅಂತ ಏನು ಕರಿತೀವಿ, ಒಂದು ಕಾಲಘಟ್ಟದಲ್ಲಿ ನಾನು ಅದಕ್ಕೆ ಒಬ್ಬ ಲೇಖಕನಾಗಿ ಸಾಮಾನ್ಯನಾಗಿ ಕೂಡ ಸ್ಪಂದಿಸ್ತಿದ್ದಾರೆ. ಅವ್ರು ಬಾಯಿ ಮುಚ್ಚಿಸ್ತಿದ್ದಾರೆ ಅಷ್ಟೇ. ಈಗ ನೀವು ಮಾರ್ಕೆಟ್ ಪ್ಲೇಸಲ್ಲಿ ಮತ್ತೊಂದು ಜಾಗದಲ್ಲಿ ಹೋದಾಗ ಯಾಕೆ ನಿಮ್ಗೆ ಭಾಳಷ್ಟು ವಿಡಿಯೋಗಳು ನೋಡಿ ಅವ್ರ ನೋವು ಹೇಳ್ಕೊಳ್ಳಲ್ವಾ, ಬೆಲೆ ಏರಿಕೆ ಆಗಿದೆ, ಮತ್ತೊಂದಾಗಿದೆ ಹೇಳ್ಕೊಳ್ತಾ ಇರಲ್ಲ. ದೈನಂದಿನ ಗೋಳ್ಗಳು ಇರೋ ಸತ್ಯ ಹೇಳೋದು ಬೇರೆ, ಅದನ್ನ ವಿಶ್ಲೇಷಣೆ ಮಾಡೋದು ವಿಡಂಬನಾತ್ಮಕವಾಗಿ ಬರೆದಿದ್ದೀರಲ್ಲ. ಅದನ್ನೇ ನಾನು ಹೇಳೋದು, ಅದು ನನ್ನ ಕರ್ತವ್ಯ ಅನ್ಕೊಳ್ತೀನಿ. ಅದು ನನ್ನ ಕರ್ತವ್ಯ ಅನ್ನೋದು ಕೂಡ ದೊಡ್ಡ ಮಾತಾಗುತ್ತೆ. ನನ್ನ ಕರ್ತವ್ಯ ಅನ್ನೋದಕ್ಕೆ ಹೆಚ್ಚಾಗಿ ನನ್ನ ನೋವನ್ನು ಹೇಳ್ಕೊಳ್ಳೋ ಒಂದು ರೀತಿ ಅಷ್ಟೇ. ಅದು ನಾನು ಯಾರ ಹತ್ರ ಹೇಳ್ಕೊಳ್ಬೇಕು, ನಾನು ಹೇಳ್ಕೊಳ್ಬೇಕಾದ ರೀತಿಯಲ್ಲಿ ನಾನು ಬರವಣಿಗೆಯಲ್ಲಿ ಬರೀತಿದ್ದೀನಿ. ಅದು ಇದು ನೀವು ಹೇಳ್ದಂಗೆ ಸುಮ್ಮನೆ ಇರಕ್ಕಾಗಲ್ಲ, ತುಡಿತಾ ಇರುತ್ತೆ. ಏನು ಅದು ಬರದಾಗ ಒಂಚೂರು ಸಣ್ಣ ಬಿಡುಗಡೆ ಸಂಕಟ ಅದನ್ನ ಹೌದು. ಮತ್ತೆ ಇನ್ನೊಂದು ಏನಂತಂದ್ರೆ, ಇದು ಆಕ್ಚುಲಿ ಇದು ಜನರಿಗೆ ತಲುಪಬೇಕು. ಆಕ್ಚುಲಿ ಇದು ಜನರಿಗೆ ಏನು ತಲುಪಬೇಕು ಅಂತ ಮೊದಲೇ ಹೇಳಿದ್ದೀನಿ ನಾನು. ಒಂದು ಕಾಲಘಟ್ಟದಲ್ಲಿ ಆದ ನೋವು ಸಂಕಟಗಳೇನಿದೆ, ನಮಗಾದ ನೋವು ಸಂಕಟ, ಕರ್ನಾಟಕದಲ್ಲಿ ಆದ ನೋವು ಸಂಕಟಗಳು, ಅದು ದೇಶದಲ್ಲಾದ ನೋವು ಸಂಕಟಗಳನ್ನು ಸೇರಿ ನಾನು ಹೇಳ್ತಾ ಇರೋದು. ಸರ್ವಾಧಿಕಾರದ ನೆಲೆಗಳಿರ್ಬೋದು, ಅಥವಾ ನಿಮಗೆ ಒಂದು ಧರ್ಮಶ್ರೇಷ್ಠತೆಯ ವ್ಯಸನಗಳಿರ್ಬೋದು, ಅದನ್ನು ನಾವು ಮರಿಬಾರ್ದು. ಈ ಕಾಲಘಟ್ಟದಲ್ಲಿ ಮರಿಬಾರ್ದು, ಅದು ಮುಖ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾನು ಇದು ಯಾರು ಪ್ರಕಟ ಮಾಡ್ತಾರೆ ಅನ್ನೋದು ನಾನು ಹುಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಆಲ್ಮೋಸ್ಟ್ ಯಾರು ಧೈರ್ಯನೂ ಮಾಡ್ತಿರಲಿಲ್ಲ, ಗೊತ್ತಿಲ್ಲ ನನಗೆ. ಸೊ ಅದು ನಾನೇ ಖರ್ಚು ವೆಚ್ಚ ಹಾಕೊಂಡು ನಮ್ಮ ಮಿಸ್ಸಸ್ ಅವರೇ ಇದನ್ನು ಆ್ಯಕ್ಚುಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ತುಂಬ ವಿಚಿತ್ರವಾದ ಕಾಲಘಟ್ಟ ಈ ವಿಚಾರದ ಸಂಬಂಧಪಟ್ಟಾಗ. ಅದು ನನಗೆ ಮುಖ್ಯ ಅನಿಸ್ತು ನನಗೆ. ಹೌದೌದು. ಯಾಕಂದರೆ ಈ ಥರದ್ದು ನೀವು ಒಂದು ವಿಚಾರಪರವಾದ ಪುಸ್ತಕಗಳನ್ನ ಪ್ರಕಟ ಮಾಡುವ, ಅದನ್ನ ಆ ಥರದ ನಾಟಕಗಳು ಬಂದಾಗ ಬೆಂಬಲಿಸುವಂಥದ್ದು, ಸಿನಿಮಾ ನೋಡುವಾಗ ಬೆಂಬಲಿಸುವಂಥದ್ದು ಒಂಚೂರು ಕಷ್ಟದ ದಿನಗಳು. ಯಾಕಂದರೆ ಇದು ನಿಮ್ಮ ಲೇಖನಗಳು ಮುಖ್ಯವಾಹಿನಿ ಪತ್ರಿಕೆಗಳಲ್ಲೇ ಬರಬೇಕಾಗಿತ್ತು.
ಅಥವಾ ಇದನ್ನು ಓದಿದ ಮೇಲೆ ಆದರೂ ಅವ್ರು ಯಾವ್ದಾರು ನಿಮ್ಗೆ ಮಾತಾಡಿ ಬರೆಸ್ಬೇಕಾಗಿತ್ತು. ಯಾಕೆ ಬರೆಸ್ತಾ ಇಲ್ಲ ಅಂತಂದರೆ ನೀವು ಹೇಳಿದಾಗ ತುತ್ತೂರಿ ಕುಮಾರ್ ಬಕೆಟ್ ಸ್ವಾಮಿಗಳು. ಹೌದು, ಅದು ವಿಭಜನೆ ಆಗೋಗಿದೆ. ನೀನು ಏರಾರ್ದೆ ನೀನು ನನ್ನವ ಅಥವಾ ಬೇರೆಯವನು, ಅದು ಡಿವಿಷನ್ ಮಾಡೋದಿದೆ. ಸರ್ ಪುಸ್ತಕ ಬಿಡುಗಡೆ ಯಾವಾಗ ಆಗ್ತಿದೆ, ಯಾರ್ಯಾರು ಬರ್ತಿದ್ದಾರೆ? ನಾವು ಈ ಭಾನುವಾರ 21 ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ದಯವಿಟ್ಟು ನಿಮ್ಮ ಚಾನಲ್ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊಡ್ತೀನಿ, ಯಾರು ಸಂವೇದನಾಶೀಲರಿದ್ದಾರೆ, ಯಾರು ಸಮಾಜದ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ ಈ ಕಾಲಘಟ್ಟದಲ್ಲಿ. ಸೊ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಅದು ಶಿವಸುಂದರ್ ಸಾಮಾಜಿಕ ಹೋರಾಟಗಾರ ಶಿವಸುಂದರ್ ಅವರು ಅಧ್ಯಕ್ಷತೆ ವಹಿಸ್ಕೊಳ್ಳೋಕೆ ಒಪ್ಪಿಕೊಂಡಿದ್ದಾರೆ. ಆಮೇಲೆ ನಮ್ಮ ಯುವ ಪತ್ರಕರ್ತ ಯತಿರಾಜ್ ಬ್ಯಾಲಹಳ್ಳಿ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ನನಗೆ ಭಾಳ ಖುಷಿ ಅಂದರೆ, ನನಗೆ ಭಾಳ ಕಡಿಮೆ ಅವಧಿಯಲ್ಲಿ ಸ್ಪಂದಿಸಿ ಹಿರಿಯರಾದ ಪುರುಷೋತ್ತಮ್ ಬಿಳಿಮಲೆ ಅವರು ನನಗೆ ಬೆನ್ನುಡಿ ಬರ್ಕೊಟ್ಟಿದ್ದಾರೆ. ಏನು ಒಂದು 12 ಗಂಟೆಲಿ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ? ಹೌದೌದು, ನಾನು ಸಂಜೆ ಹೇಳಿದ್ದೀನಿ, ಅವರು ಮಾರನೇ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನನಗೆ ಭಾಳ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ನಿಮ್ಮ ಪುಸ್ತಕ ಬರವಣಿಗೆ ಮಾತ್ರವಲ್ಲದೆ ನಮ್ಮ ಸ್ಟುಡಿಯೋವರೆಗೆ ಬಂದು ಈ ಪುಸ್ತಕದ ಬಗ್ಗೆ ಮತ್ತು ಪುಸ್ತಕ ಯಾಕೆ ಅಗತ್ಯ, ವರ್ತಮಾನದ ಬಿಕ್ಕಟ್ಟನ್ನು ಹೇಗೆ ಹೇಳುತ್ತೆ ಅನ್ನೋದ್ರ ಮೂಲಕ ಇದು ಮಾಡಿದ್ರಿ. ನಿಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿ ಕಾಣಲಿ, ಪುಸ್ತಕ 16,000 ಜನರು ಓದುವಂತಾಗಲಿ, ಜಾಸ್ತಿ ಜನಕ್ಕೆ ತಲುಪಲಿ. ಧನ್ಯವಾದಗಳು ಸರ್. ಮೊದಲಿಗೆ ನನಗೆ ಆ್ಯಕ್ಚುಲಿ ನಿಮ್ಗೆ ಗೊತ್ತು, ಈಗಾಗಲೇ ಅದ್ರ ಬಗ್ಗೆ ನಾವು ಈ ಪೀತಪತ್ರಿಕೆಗಳ ಬಗ್ಗೆ ಹೇಳಿದ್ದೀವಿ. ಏಕೆಂದರೆ ಇಲ್ಲಿ ಅಸಲಿ ಸುದ್ದಿಗಳು ಎಲ್ಲೂ ಬರ್ತಾ ಇಲ್ಲ, ಉತ್ಪ್ರೇಕ್ಷಿತ ಬೇಡದ ಸುದ್ದಿಗಳು ಬರ್ತಾ ಇದೆ, ಜನರನ್ನು ಮೋಡಿ ಮಾಡುವಂಥ ಸುದ್ದಿಗಳು ಬರ್ತಿದೆ. ಅದೇ ಮನೋರಂಜನೆ ಆಗಿದೆ. ಈಗ ಮನೋರಂಜನೆ ಸಿನಿಮಾ ಹೋಗಬೇಕಾಗಿಲ್ಲ, ಇದೇ ಮನೋರಂಜನೆ ಆಗಿದೆ. ಅಂಥ ಕಾಲಘಟ್ಟದಲ್ಲಿ ನನ್ನಂಥ ಒಬ್ಬ ಸಣ್ಣ ಲೇಖಕನ ಅದು ಬರೆದ ಪ್ರಮಾಣದಲ್ಲಿ ಹೇಳೋದಿದ್ರೆ, ನನ್ನಂಥವನ್ನು ಗುರುತಿಸಿ ನೀವು ಇಲ್ಲಿ ಕರ್ಕೊಂಬಂದಿದ್ದು ನನಗೆ ನಿಜವಾಗ್ಲೂ ಭಾಳ ಸಂತೋಷ. ನನಗೆ ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಆದರೆ ಅದರ ಒಂದು ಅಗತ್ಯತೆ ಮತ್ತು ಅದ್ರ ಜರೂರತ್ತನ್ನು ನೀವು ತಿಳ್ಕೊಂಡು ಮಾಡಿದ್ದೀರ ಅಂತ ನಾನಾದರೂ ಅಂದ್ಕೊಳ್ತೀನಿ. ಆ ಕಾರಣವಾಗಿ ನಿಮ್ಮ ಎಲ್ಲ ಬಳಗದವರೆಗೂ ನನಗೆ ಧನ್ಯವಾದಗಳು ಮತ್ತು ಕೃತಜ್ಞತೆ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್.